ಕಲ್ಯಾಣ ವಿಶ್ವದ ಕಲ್ಯಾಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ
సాయ ఇప్పుడు గృహస్థులందరి చేత సంకల్పం చెప్పించబడుతుంది. కావున భక్తులందరూ మేము చెప్పినట్టుగా పలికి సంకల్పం చెప్పుకోవాల్సిందిగా కోరుతున్నాం. శ్రీ గురుభ్యో నమః. హరి ఓం. శ్రేయకాంతాయ కళ్యాణ నిధయేర్తినాం శ్రీ వెంకట నివాసాయ శ్రీనివాసాయ తేన్నమః. శ్రౌత స్మార్త ఆదికం కర్మ నిఖిలం ఏన సూత్రితం తస్మై సమస్త వేదార్థ విదే విఖనసే నమః. శ్రీ గోవింద గోవింద గోవింద. అత భగవతః మహాపురుషస్య శ్రీ మహావిష్ణుః ఆజ్ఞయ ప్రవర్తమానస్య అద్య బ్రహ్మణః ద్వితీయ పరార్థే శ్వేతవరాహ కల్పే వైవస్వతమన్వంతరే కలియుగే ప్రథమ పాదే జంబూద్వీపే భారతవర్షే భరతఖండే శకాబ్దే మేరోః దక్షిణే పార్శ్వే వరాహక్షేత్రే వెంకటాచలే స్వామి పుష్కరిణీ తీరే శ్రీ శ్రీనివాస స్వామి దివ్య సన్నిధో అస్మిన్ వర్తమానేన వ్యావహారిక చాంద్రమానేన ప్రభవాది షష్ఠి సంవత్సరాణం మధ్యే శుభనక్షత్ర శుభయోగ శుభకరణ ఏవంగుణ విశేషణ విశిష్టాయాం అస్యాం శుభతిథౌ అస్య దేవదేవస్య భగవతః నారాయణస్య శ్రియః పతేః పురుషోత్తమస్య శ్రీమదఖిలాండకోటి బ్రహ్మాండనాయకస్య శ్రీ శేషాచల నివాసినః శ్రీభూమి నీలా సమేత శ్రీ శ్రీనివాస స్వామినః ప్రీత్యర్థం శ్రీ శ్రీనివాస స్వామి కైంకర్య రూపం అస్య యజమానస్య గోత్రోద్భవస్య. అందరూ వారి వారి గోత్రాలను స్మరించుకోవాల్సింది. అట్లే మీ యొక్క జన్మ నక్షత్రము జన్మరాశి స్మరించుకుని మీ నామధేయము మీ ధర్మపత్ని నామధేయము మీ కుటుంబ సభ్యుల నామధేయాన్ని స్మరించుకుని మీ ప్రార్థనలు అన్ని స్వామివారికి విన్నవించుకుని ప్రార్థన చేసుకోవాల్సింది. సహ కుటుంబానాం సహ బాంధవానాం సహ పరివారాణాం క్షేమస్థైర్య ధైర్య వీర్య విజయ అభయ ఆయు ఆరోగ్య ఐశ్వర్యానాం అభివృద్ధ్యర్థం ఇష్టకామ్యార్థ సిద్ధ్యర్థం ధర్మార్థ కామ్యమోక్ష చతుర్విధ పురుషార్థ ఫలసిద్ధ్యర్థం శ్రీ శ్రీనివాస స్వామి సంపూర్ణ కృపాకటాక్ష వీక్షణ సిద్ధ్యర్థం సత్సంతాన సౌభాగ్య సిద్ధ్యర్థం రాజద్వారే రాజముఖే సర్వకార్య అనుకూల సిద్ధ్యర్థం సర్వలోకక్షేమార్థం శ్రీభూమి నీలా సమేత శ్రీ శ్రీనివాస స్వామినః కళ్యాణ వైవాహిక మహోత్సవాంగం శ్రీ వైఖానస
ದಿವ್ಯ ಆಗಮೋಕ್ತ ಪ್ರಕಾರೇಣ ಆಚಾರ್ಯ ಮುಖೇನ ಅಹಂ ಕಾರಯಿಷ್ಯೆ ಸರ್ವಂ ಶ್ರೀ ಶ್ರೀನಿವಾಸ ಸ್ವಾಮಿ ಅರ್ಪಿತಮಸ್ತು. ಅಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣೋತ್ಸವ ಕಾರ್ಯಕ್ರಮ ವೈಖಾನಸಾಗಮುಕ್ತ ಪ್ರಕಾರವಾಗಿ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಕ್ಷೇತ್ರ ತಿರುಮಲ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ದೇಶ ವಿದೇಶಗಳಿಂದ ಬಂದ ಭಕ್ತರು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿಯೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಆ ಎಲ್ಲ ಭಕ್ತರಿಂದ ಅರ್ಚಕ ವರೇಣ್ಯರು ಮೊಟ್ಟ ಮೊದಲಿಗೆ ಸಂಕಲ್ಪವನ್ನು ಮಾಡಿಸಿದ್ದಾರೆ. ನಾವೆಲ್ಲರೂ ಕೂಡ ಭಾಗ್ಯವಂತರು. ಸ್ವಾಮಿಯ ತಾಯಿಯಂದಿರ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಅರ್ಚಕ ವರೇಣ್ಯರ ಸಂಕಲ್ಪವನ್ನು ಉಚ್ಚರಿಸಿದಂತಹ ನಾವೆಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದೊಂದಿಗೆ ಕಲ್ಯಾಣೋತ್ಸವವನ್ನು ಆರಂಭಿಸ್ತಾ ಇದ್ದಾರೆ. ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನ ಆರಾಧನೆಯನ್ನು ಮಾಡುತ್ತಾ ಸ್ಥಳ ಶುದ್ಧಿ, ವಾತಾವರಣ ಶುದ್ಧಿ, ದ್ರವ್ಯ ಶುದ್ಧಿ, ಆತ್ಮಶುದ್ಧಿ, ಮನಃಶುದ್ಧಿಯನ್ನು ಸಂಪಾದಿಸಿಕೊಡುವ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದ ಮಂತ್ರಗಳನ್ನು ಉಚ್ಚರಿಸುತ್ತಿದ್ದಾರೆ. ಆ ಮಂತ್ರಗಳನ್ನು ಕೇಳುತ್ತಾ ಕೈಂಕರ್ಯವನ್ನು ವೀಕ್ಷಿಸುತ್ತಾ ಧನ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ವೈಖಾನಸಾಗಮ ಹೇಳಿದಂತಹ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಅರ್ಚಕ ವರೇಣ್ಯರು ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದಾರೆ. ಆ ಮಂತ್ರಗಳನ್ನು ಕೇಳುತ್ತಾ ಧನ್ಯರಾಗೋಣ. ಹರೇ ಶ್ರೀನಿವಾಸ ರಮಾರಮಣ ಗೋವಿಂದ ಗೋವಿಂದ. ಧರಾರಮಣ ಗೋವಿಂದ ಗೋವಿಂದ. ತಾಯಿಯಂದಿರು ಇರುವರೂ ಕೂಡ ಭಗವಂತನ ಮಾರ್ಗವನ್ನೇ ಅನುಸರಿಸುತ್ತಾ ಲೋಕ ಕಲ್ಯಾಣ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಭಗವಂತ ಹೇಗೆ ಲೋಕವನ್ನು ಉದ್ಧರಿಸಲಿಕ್ಕಾಗಿ ದೃಢ ಸಂಕಲ್ಪವನ್ನು ಮಾಡಿದಂಥವನಾಗಿದ್ದಾನೋ ಆ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ವಿಷ್ಣು ಮನೋನುಕೂಲರಾಗಿ ತಾಯಿ ಶ್ರೀದೇವಿಯಮ್ಮನವರು, ಅವರದ್ದೇ ಮತ್ತೊಂದು ರೂಪ ಭೂದೇವಿಯಮ್ಮನವರು ಕೂಡ ಕೃತ ಸಂಕಲ್ಪರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಭಕ್ತರೆಲ್ಲರನ್ನೂ ಕೂಡ ತಮ್ಮ ಕೃಪಾಪೂರ್ಣವಾದ ದೃಷ್ಟಿಯಿಂದ ಅನುಗ್ರಹಿಸುತ್ತಿದ್ದಾರೆ. ಅಂತಹ ವಿಶಿಷ್ಟವಾದಂತಹ ಸಂದರ್ಭ ಈ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದ ಸಂದರ್ಭವಾಗಿದೆ. ಸಾಧನೆಯನ್ನು ಮಾಡಲಿಕ್ಕಾಗಿ ಭಗವಂತ ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿರುವಂತಹ ಸುವರ್ಣಾವಕಾಶ ಇದಾಗಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳೋಣ. ಹರೇ ಶ್ರೀನಿವಾಸ ಸಪ್ತಗಿರೀಶನ ಕೃಪೆಗೆ ಪಾತ್ರರಾಗೋಣ. ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮ ಕಲಶದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಕಲಶದಲ್ಲಿ ಗಂಗಾದಿ ಸಕಲ ತೀರ್ಥಗಳನ್ನು ಆಹ್ವಾನಿಸುತ್ತಿದ್ದಾರೆ. ಅರ್ಚಕ ವರೇಣ್ಯರು ಕೈಂಕರ್ಯವನ್ನು ನೆರೆಸುತ್ತಾ ಇದ್ದರೆ ಪಕ್ಕದಲ್ಲಿ ಪರಿಚಾರಕರು ಮಂತ್ರಗಳನ್ನು ಉಚ್ಚರಿಸುತ್ತಾ ಭಗವಂತನ ಭಗವತಿಯರ ಕಲ್ಯಾಣೋತ್ಸವ ಕಾರ್ಯಕ್ರಮದ ಎಲ್ಲ ವಿಧವಾಗಿರ್ತಕ್ಕಂತಹ ಪೂಜೆ ಪುನಸ್ಕಾರಾದಿಗಳನ್ನು ಮಂತ್ರೋಚ್ಚಾರಣೆಯನ್ನು ನೋಡುವ ಭಾಗ್ಯವನ್ನು ಶ್ರೀ ವೆಂಕಟೇಶ್ವರ ಗೌತಮೀ ಭಾಗಿರತಿ ವಿಖ್ಯಾತ ಪಂಚಗಂಗಾ ಪ್ರಕೀರ್ತಿತ. ಓಂ ಏತೆ ಶತಂ ವರುಣಗೆ ಸಹಸ್ರಂ ಯಜ್ಞಃ ಪಾಶಾ ವಿತತಃ ಪುತ್ರಾ ತೇಭ್ಯೋನ ಇಂದ್ರಸ್ಯ ವಿತೋತ ವಿಷ್ಣುರ್ವಿಶ್ವೇ ದೇವ ಅಮುಂಚಂತು ಮರತ ಸ್ವಸ್ತ್ಯ ಕರಕೆ ಪಾಂಚಭೌತಿಕಮಾವಹಮಿ ಜಲ ಸರ್ವತೀರ್ಥರಮಾವಹಿ ಮುಖೇ ವಿಷ್ಣು ಮಧ್ಯೆ ರುದ್ರಂ ಮೂಲೆ ಬ್ರಹ್ಮಾಣಂ ಆವಹಮಿ ಕುಂಭೆ ಓಂ ಭೂಃ ವರುಣಮಾವಹಮಿ ಓಂ ಭುವಃ ಪ್ರಚೇತ ಸಮಾವಹಮಿ ಓಂ ಶುಭ ರಕ್ತಾಂಬರಧರಮಾವಹಮಿ ಓಂ ಭೂರ್ಭುವಸ್ವಾಗ್ಯಾತ ಸ್ಫುತಿಮಾವಹಮಿ ಗಂಗತಿ ಸರ್ವತೀರ್ಥರಾಜ್ಮಾ ವೃಣಾನ್ಮಾಯಿದಮಾಸ್ರಂ ಆದ್ಯಂ ಸೌರ್ಪ್ಯಾಮಿ ಆಚಮನೀಯಂ ಸೌರ್ಪ್ಯಾಮಿ ಪುಣ್ಯಪುಷ್ಪೈಃ ಪೂಜ್ಯಾಮಿ ಧೂಪದೀಪಾದಿ ಸರ್ವೋಪಚಾರಾರ್ಥಂ ಅಕ್ಷತಂ ಸೌರ್ಪ್ಯಾಮಿ ಗುಡೋಪಹರ ನಿವೇದಂ ಸೌರ್ಪ್ಯಾಮಿ ಪಾನೀಯಂ ಸೌರ್ಪ್ಯ ಸದಕ್ಷಣಾಕಂ ತಾಂಬೂಲಂ ಸೌರ್ಪ್ಯಾಮಿ ಗಂಗಾತಿ ಸರ್ವತೀರ್ಥರಾಜ್ಮಾ ಸುಪ್ರೀತ ಸುಪ್ರಸನ್ನವರತೋ ಭೂತೋ ನಿರ್ವಿಘ್ನೇನ ಪರಿಸಮಾಪ್ತ್ಯರ್ಥಂ ವಿಶ್ವಕ್ಸೇನಾರಾಧನಂ ಕೃಷೇ ವಿಶ್ವಕ್ಸೇನಂ ಸಕಲ ವಿಭೂತ ಪ್ರೌಢ ಸೈನ್ಯಾದಿರಾಧಂ ಮುದ್ರಾ ಚಕ್ರೇ ಕರತಲಿಗೆ ಶಂಕದಂಧೌ ದಧಾರಣಂ ಮೇಘಶ್ಯಾಮಂ ಸುಪಡಿಮಕುಟಂ ಪೀತವಸ್ತ್ರಂ ಶುಭಾಂಗಂ ಧ್ಯಾಯೇ ದೇವಂ
विजितधनुजं सूत्रपत्या समेतं ॐ आग्नेयो यस्मात् द्विजामहे त्वा विश्वे तथात्वमयतो नुशम्भो वैराजन्ते सुहूतनिदत्तां प्रेक्ष मदेशो विबुधानामनाधि यमेशस्तां दनितां ददातु पद्माकारमण्डले ॐ भुः विश्वक्सेन समावामि ॐ भुवः शान्तमावामि ॐ सुवः हरमावामि ॐ भूर्भुवस्वः अमितमावामि नित्य अणपायनमावामि तद्दक्षिणे सूत्रपतिम् आवामि एवामि जगामावामि सूत्रपतिं जयासमितां श्री विश्वक्सेन स इदमात्रं पाद्यं समर्पयामि अर्घ्यं समर्पयामि आचमनीयं समर्पयामि पुण्यपुष्पैः पूजयामि तोपतिपादे सर्वोपचारार्थम् अक्षतं समर्पयामि गुडोपहर निवेदं समर्पयामि पानीयं समर्पयामि सदक्षणाकं ताम्बूलं समर्पयामि सुरासुरशिरोरत्नमरीचे खचिताग्रे विघ्नान्धकार सूर्याय विश्वक्सेन नमः सूत्रपति जयसमिति विश्वक्सेन नमः सुप्रीत सुप्रसन्नवरतो भवतो भवद्भिरनुज्ञातः सुपुण्यं वाचयिष्ये वाच्यतां सुपुण्यं करोमि कुरुष्व स्वस्ते सुप्रोक्षितम् अस्तुं प्रजापतिः प्रियतां प्रजापतिः शाम्यन्तु घोराणि शाम्यन्तु पापानि शाम्यन्तु ईतयः शाम्यन्तु शुभनि वर्धन्तां शुभनि ओम अतो देवा अवन्तु न यतो विष्णुर्विचक्रमे पृथिव्या सप्तधामभिः इदं विष्णुर्विचक्रमे त्रयदा निदते पदम् समूढमस्य भागं श्रेत्रीनि पदा विचक्रमे विष्णुर्गोपा अदाभ्यः ततो धर्माणि धारयन्नो विष्णो कर्माणि पश्यत यतो व्रतानि पस्वसे इन्द्रस्य युज्यस्सखा तद्विष्णो परमं पतिं सदा पश्यन्ति सूरयः दिवे वचक्षुरादम् तद्विप्रासो विपण्यवो जागृभागं सस्यमेन्धरे विष्णोर्यत्परमं पदं द्रविणसस्तुरस्य द्रविणोदा सनरस्य ब्रंशतो द्रविणोदा वीरवते विषण्णो द्रविणो धारासते दीर्घमायुः सविता पश्चात्तात् सविता पुरस्तात् सवितोत्तरात्तात् सविता धरात्तात् सविता नः सुवतु सर्वतातिं सविता नो रसतां दीर्घमायुः नवो भवति जायमानोऽह्नां केतुरुषसा मेत्यग्रे भागं देवेभ्यो विददात्यदीर्घमायुः यत्पुण्यं नक्षत्रं तद्वट्कुर्वेतोपविशं यदा वै सूर्यपतेति अत नक्षत्रते यावत् तत्र सूर्यो गच्छेत् यत्र च घन्यं पश्येत् तावत् कुर्वेत यत्कार्य स्यात् पुण्यः एव कुरुते श्री श्रीनिवासस्वामिनः प्रीत्यर्थं सर्वलोकहितार्थं करिष्यमाणः वैवाहिक महोत्सव कर्मणि सर्वत्र प्रोक्षणार्थं पुण्याहं भवन्तो वैवाहिक महोत्सव सर्वत्र प्रोक्षणार्थं ओम पुण्याहं स्वस्तिरिन्द्रो वृद्धस्रवाः स्वस्तिन पूषा विश्ववेदाः स्वस्तिनस्तार्क्षो अरिष्टनेमिः स्वस्तिनो बृहस्पति ददातु श्री श्रीनिवासस्वामिनः प्रीत्यर्थं सर्वलोकहितार्थं करिष्यमाणः वैवाहिक महोत्सव कर्मणि सर्वत्र प्रोक्षणार्थं पुण्याहं स्वस्तिं भवन्तो वैवाहिक महोत्सवकर्मणि सर्वत्र प्रोक्षणार्थं पुण्याहं ओगं स्वस्ते रुद्ध्यास्महव्येर्नमसुपसद्ध्या मित्रं देवं मित्रध्येयन्नो अस्तु अनुराधान् हविषा वर्धयन्तः शतञ्जीव्यम शरदस्य वीराः त्रीणि वे देवानां रुद्धानि त्रीणि छन्दागुंसे त्रीणि समनानि त्रय इमे लोकः रुद्ध्यामेव तद्वीर्य एषु लोकेषु प्रतिष्ठते श्री श्रीनिवासस्वामिनः प्रीत्यर्थं सर्वलोक हितार्थं करिष्यमाणः वैवाहिक महोत्सवकर्मणि सर्वत्र प्रोक्षणार्थं पुण्याहं रुद्धिं भवन्तो वैवाहिक महोत्सवकर्मणि ओम रुद्यतां रुद्धिः समृद्धिः पुण्याहं समृद्धिः आपोष्टं यो भुवस्थानभूर्जितदातरा हिरणा शिक्षते यो वक्ष्यवत मूर्धः तस्य भाजयते अनः उषितीर्वमात्रः तस्वरङ्गमामभः यस्य क्षयः चिन्मुदा आपोजनदाचनः पौमानसुवर्जनः पवित्रेण विचर्षणिः यः पोता स पुनातु मा पुनन्तु मातेव जनाः पुनन्तु मनवोध्या पुनन्त विश्व आयवः जातवेदः पवित्रवतो पवित्रेण पुनाहिमा शुक्रेण देवतीतो अग्ने कृत्वा कृतो गुम्प्रणो यत्ते पवित्रमर्चिषे अग्ने विततमन्तरा ब्रह्म तेन पुनीमहे उभाभ्यां ते वसवितः पवित्रेण सवेन च इदं ब्रह्म प्रीमहे वैश्वदेवी पुनते देव्यागातो यस्य बह्वीस्तनवो भीतपृष्ठाः तया वदन्त सतमाद्येषु वयज्ञस्याम पतयोरेणां वैश्वानरो रश्मिभिर्मा पुनातो वातः प्राणिनि शिरोमयो भूः द्यावा पृथिवे पयसा पयोभिः ऋतावरे यज्ञे मा पुनीतां पृथ्वी सवितस्त्रुवे वरशिष्ठैर्देवमन्वभिः अग्ने दक्षे पुनः हिमा येन देवा अपुनता येनापो दिव्यं कषः तेन दिव्येन ब्रह्मणा इदं ब्रह्म पुनिमे यः पावमाने रज्येते ऋषिभिः सम्भृतकं रसं सर्वकं सपूतमश्नाते सुदितं मातरिश्वना पावमानेर्यो अध्येते ऋषिभिः सम्भृतकं रसं तस्मै सरस्वती ध्वे क्षीरं सर्पिर्मधूतकं पावमाने स्वस्त्ययनिः सुतुघाहे पयस्वती ऋषिभिः सम्भृतो रसः ब्राह्मणेषु मृतकं हितं पौमाने दिशन्तु नः इमं लोकमतो अमं कामा समर्धयन्तु नः देवेर्देवे समाभूताः पवमाने स्वस्त्ययनिः सुतुघाहे
ಘೃತಶ್ಚುತಃ ಋಷಿಭಿः ಸಂಭೃತೋ ರಸಃ ಬ್ರಾಹ್ಮಣೇಷು ಮೃತಕಂ ಹಿತಂ येन देवाः पवित्रेण आत्मानं पुनते सदा तेन सहस्रधारेण पौमान्यः प्रन्तुमा प्राजापत्यं पवित्रं चतोऽद्यामकं हिरण्मयं तेन ब्रह्मविदो वयं भूतं ब्रह्म पुणीमहे इन्द्रसु नीते सहमापुनातु सोमस्वस्त्या वरुणः समीक्षा यमो राजा जातवेदा मोर्जयन्त्या पुनातु तच्छं योराव्रीमहे गातुं यज्ञाय गातुं यज्ञपतये देवे स्वस्तिरस्तु नः स्वस्तिर्मानुषेभ्यः ऊर्ध्वं जिगातिभेषं षण्णो अस्तु द्विपदे शं चतुष्पदे ॐ शान्तिः 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 ओम प्राच्यान्तिसि देवा ऋतुजो मार्जयन्तां दक्षिणायां दिशि वासाः पितरो मार्जयन्तां प्रतीच्छान्तिसि गुहा पसवो मार्जयन्तां उदीच्छान्तिस्या पपोषतयो वनस्पत्यो मार्जयन्तां ऊर्ध्वायां दिशि यज्ञः संवत्सरो यज्ञवितिर्मार्जयन्ताम् अतो दरादरिः नागेभ्यो मार्जयन्ताम् ओम वास्तोष्पते प्रतिजानि अस्मास्त्वा वेसो अनमीवो भवानः यत्वे महे प्रतितर्णो जुषस्वषण्णगेति द्विपदे शं चतुष्पदे वास्तोष्पते सग्मय सगं सदा ते सक्षिम हिरण्वगातुमत्य आवह क्षेम उत योगे वर्णो यूयं पात स्वस्तिभिः सदा नः अमीवः वास्तोष्पते विश्वारूपाण्याविशन् सखा सुसेवये दिनः अनोरणीयान् महतो बहीयान् आत्मा गुहायां निहितोऽसि चन्तोः तव कृतं पश्यति वेतशोको धातुः प्रसादान् महिमानमेषम् सप्त प्राणाः प्रभवन्ति तस्मात् सप्तार्चिषः समिधः सप्त जिह्वाः सप्त इमे लोकायेषु चरन्ति प्राणा गुहाशय गीता सप्त सप्त ओम विश्वक्सेनाय महावरुणाय महापुनःपाद्या च मनीयं सोऽर्प्यं सुप्रीतः सुप्रसन्नवरदो भवतो यदास्थानं यदास्कुं प्रवेशमुत्सवार्थं क्षेमार्थं पुनरागमनाय च ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ವಿಶಿಷ್ಟವಾಗಿರುವಂತಹ ವಿವಾಹ ವೇದಿಕೆಯ ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆ, ಆ ಸಣ್ಣ ವೇದಿಕೆ ಮೇಲೆ 5 ಮಣ್ಣಿನ ಪಾತ್ರೆಗಳನ್ನಿರಿಸಿ ನಡೆಸುವಂತಹ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕೈಂಕರ್ಯವನ್ನು ವೀಕ್ಷಿಸುತ್ತಿದ್ದೇವೆ. ವಿವಾಹ ವೇದಿಕೆಯ ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆ, ಆ ಸಣ್ಣ ವೇದಿಕೆಯ ಮೇಲೆ 5 ಮಣ್ಣಿನ ಪಾತ್ರೆಗಳನ್ನಿರಿಸಿದ್ದಾರೆ. ಆ 5 ಮಣ್ಣಿನ ಪಾತ್ರೆಗಳಲ್ಲಿ ಮೊಟ್ಟ ಮೊದಲಿಗೆ ಶುದ್ಧೋದಕದಿಂದ ಪ್ರೋಕ್ಷಣೆಯನ್ನು ಮಾಡಿ, ನಂತರ ಪತ್ರ ಪುಷ್ಪಾದಿಗಳನ್ನು ಅರ್ಪಿಸಿ ಮಂತ್ರಾಕ್ಷತೆಯನ್ನು ಹಾಕುತ್ತಾ ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸಿ ನವಧಾನ್ಯಗಳ ಸಮರ್ಪಣೆಯನ್ನು ಮಾಡ್ತಾರೆ. ಆಚ್ಛಾದಕ ರೂಪೇಣ ಪುನಃ ಅದರ ಮೇಲೆ ಪತ್ರ ಪುಷ್ಪ ಫಲತೋಯಾದಿಗಳನ್ನು ಅರ್ಪಿಸುತ್ತಾ ಯಜಮಾನರ, ಅಂದರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಭಕ್ತರು ಈಗ ಯಜಮಾನರೇ, ಆ ಎಲ್ಲ ಭಕ್ತರ ಅಭಿವೃದ್ಧಿಯನ್ನು ಸೂಚಿಸುವಂತಹ ಅದ್ಭುತವಾಗಿರತಕ್ಕಂತಹ ಕೈಂಕರ್ಯ ಇದಾಗಿದೆ. ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕೈಂಕರ್ಯ. ಅಂತಹ ಆ ಸದ್ಯೋ ಅಂಕುರಾರ್ಪಣೆಯನ್ನು ಅರ್ಚಕ ವರೇಣ್ಯರು ವೈಖಾನಸ ಆಗಮುಕ್ತ ಪ್ರಕಾರವಾಗಿ ನೆರವೇರಿಸಿಕೊಡುತ್ತಾ ಭಕ್ತರಿಗೆಲ್ಲರಿಗೂ ಕೂಡ ಭಗವಂತನ ಪಾದವೆಂಬತಕ್ಕಂತಹ ಭೂಮಿಯಲ್ಲಿ ವಿಶೇಷವಾದ ರೀತಿಯಲ್ಲಿ ಭಕ್ತಿ ಎಂಬತಕ್ಕಂತಹ ಬೀಜವನ್ನು ಸಮರ್ಪಣೆ ಮಾಡುವಂತಹ ಅದ್ಭುತವಾದ ಭಾಗ್ಯ ಒದಗಿದೆ. ಆ ಸ್ವಾಮಿಯ ಪಾದವೆಂಬ ಭೂಮಿಯಲ್ಲಿ ಸಮರ್ಪಿಸಲ್ಪಟ್ಟಂತಹ ಭಕ್ತಿ ಎಂಬತಕ್ಕಂತಹ ಬೀಜ ಮೊಳಕೆಯೊಡೆದು ಸಸಿಯಾಗಿ ದೊಡ್ಡ ದೊಡ್ಡ ರೀತಿಯಲ್ಲಿ ಅನೇಕರಿಗೆ ಉಪಯೋಗ ಪಡುತ್ತಾ ಅನೇಕ ಭಕ್ತರಿಗೆ ದಾರಿದೀಪವಾಗುವಂತೆ ಭಕ್ತರ ಜೀವನ ಇರಬೇಕು ಅನ್ನುವುದನ್ನು ಸ್ವಾಮಿ ತನ್ನ ಈ ಸದ್ಯೋ ಅಂಕುರಾರ್ಪಣೆಯ ಮುಖಾಂತರ ಅನುಗ್ರಹಿಸ್ತಾ ಇರುವಂತಹದ್ದು. ನಾವೆಲ್ಲರೂ ಕೂಡ ಆ ಧನ್ಯ ಜೀವಿಗಳಾಗಿದ್ದೇವೆ, ಭಗವಂತನ ಆ ಕೃಪೆಗೆ ಪಾತ್ರರಾದಂತಹ ಭಕ್ತರಾಗಿದ್ದೇವೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಸಂಶಯಾತ್ಮ ವಿನಶ್ಯತಿ, ಅದರಲ್ಲಿ ಸಂಶಯ ಪಟ್ಟದ್ದು ಅಂತಾದರೆ ನಮಗೆ ಹಾನಿ ಉಂಟಾಗ್ತದೆ. ಆದ್ದರಿಂದ ನಿಸ್ಸಂಶಯವಾಗಿ ಭಗವಂತನ ಕೃಪೆಗೆ ಪಾತ್ರರಾದಂತಹ ಭಕ್ತರು ನಾವು ಅನ್ನುವಂತಹ ದೃಢ ವಿಶ್ವಾಸವನ್ನು ಇರಿಸಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮ ರಕ್ಷಾಬಂಧನ.
ತೆಂಗಿನಕಾಯಿಯ ಮೇಲೆ 4 ದಾರಗಳನ್ನಿರಿಸಿ ಅಭಿಮಂತ್ರಿಸುತ್ತಾರೆ. ತತ್ಪೂರ್ವಭಾವಿಯಾಗಿರ್ತಕ್ಕಂತಹ ಸಂಕಲ್ಪವನ್ನು ಉಚ್ಚರಿಸುತ್ತಾರೆ. ಕೇಳಿ ಧನ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಶ್ರೀ ಶ್ರೀನಿವಾಸ ಸ್ವಾಮಿನ ಪ್ರೀತ್ಯರ್ಥಂ ತದಪಲೋಕ ಹಿತಾರ್ಥಂ ಕರಿಷ್ಯಮಾನಃ ವೈವಾಹಿಕ ಮಹೋತ್ಸವಕರ್ಮಣಿ प्रतिसरबन्धदेवताराधनं कृषे ॐ यमर्पयन्त्यमनयो वीर्यो जो हि जनरुविबुधा विराजन्नो तन्मयि दोषायस्याग्नपि प्राणपतन्तो शन्नो निधत्तां तपसोचि हर्तं स्वयं वर्ग्रे मृतये मृताय ॐ भूषे क्षमावाहमि ॐ भुवः सहर्षिर्षमावाहमि ओं सुभः नागराजमावाहमि ॐ भूर्भुवस्वः अनन्तमावाहमि शेषस्य इदमात्रं शेषमपाद्यं समर्प्यामि अद्यं समर्प्यामि आचमनीयं समर्प्य पुण्यपुष्पैः पूजयन्तु पतिपद सर्वोपचारार्थम् अक्षतं समर्प्यं कुटोपहरणनिवेदनं समर्प्यां पानीयं समर्प्यं सतक्षणाकं ताम्बूरं समर्प्यामि. शेषाय नमः. सुप्रीतः सुप्रसन्नवरतो भवतु. ओं स्वस्ति नो निनीतामश्विना भगे स्वस्ति देव्यतेतरर्वणाः स्वस्ति पूषा असुरो दधातु न स्वस्ति पृथिवी सुचेतुना स्वस्त एवामुपब्रवामहे सोमं स्वस्ते भवानस्य यस्पतिः बृहस्पतिं सर्वागणं स्वस्तये स्वस्ते रुद्रपातुमसः स्वस्ति मित्रावरणा स्वस्ति पथ्ये रेवते स्वस्ति इन्द्रश्चाग्निश्च स्वस्ति नोदिते कृधे स्वस्ति पन्था मनोचरेम सूर्या चन्द्रमसा दिवा पुनर्ददता ज्ञाता जनता सङ्घामे महे स्वस्तयनन्तारक्षमरिष्ठनेमि महद्भूतं वायसं देवतानाम् असुरग्नमिन्द्रासखं समत्सु बृहद्यः शोणवा विवारुहेम अम्भों च माङ्गिर सङ्घयं च स्वस्त्यात्रेयं मनसा चतारक्षं प्रयातपानिशरणं प्रपद्ये स्वस्ति संभरे स्वभायन्नो अस्तु द्रवन्ते राजा प्रणो द्रवन्ते वो बृहस्पतिः द्रवन्त इन्द्रश्चाग्निश्च राष्ट्रं धारयतां ध्रुवं शुभगुं शुभम्. ರಾಷ್ಟ್ರಂ ಧಾರಯತಾಂ ಧ್ರುವಂ ಎಂಬುದಾಗಿ ಲೋಕಕ್ಕೆ ಶುಭ ಅನ್ನುವಂತಹದ್ದು ಬಹಳ ಮುಖ್ಯ. ಅಂತಹ ಶುಭವನ್ನು ನೀಡಿ ಎಲ್ಲರನ್ನ ಉದ್ಧರಿಸು ದೇವಾದಿದೇವ ಎಂಬುದಾಗಿ ಶ್ರೀನಿವಾಸ ದೇವರಲ್ಲಿ ಅರ್ಚಕ ವರೇಣ್ಯರು ಎಲ್ಲ ಭಕ್ತರ ಪರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರತಕ್ಕಂತಹದ್ದು. ಆ ವೆಂಕಟೇಶ್ವರ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಶ್ರೀ ಶೇಷಶೈಲಸುನಿಕೇತನ ದಿವ್ಯಮೂರ್ತೆ ನಾರಾಯಣಾಚ್ಯುತ ಹರೇ ನಲಿನಾಯತಾಕ್ಷ ಲೀಲಾಕಟಾಕ್ಷ ಪರಿರಕ್ಷಿತ ಸರ್ವಲೋಕ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ಹೇ ವೆಂಕಟೇಶ್ವರ ಸ್ವಾಮಿ, ಎಲ್ಲರ ಪಾಪಗಳನ್ನು ಪರಿಹಾರ ಮಾಡತಕ್ಕಂತಹ, ಸಂಕಟವನ್ನು ದೂರ ಮಾಡತಕ್ಕಂತಹ ವೆಂಕಟರಮಣ, ನಿನ್ನ ಬಾಹುವಿನ ನಿನ್ನ ಕೈಯ ಅವಲಂಬನೆಯನ್ನು ಕೊಟ್ಟು ನನ್ನನ್ನು ಈ ಸಂಸಾರ ಸಾಗರದಿಂದ ಮೇಲೆತ್ತು ಎಂಬುದಾಗಿ ಪ್ರಾರ್ಥಿಸುವಂಥದ್ದು. ಆ ಸ್ವಾಮಿಯು ಶೇಷಶೈಲವನ್ನು ತನ್ನ ಭವ್ಯವಾದಂತಹ ಮನೆಯನ್ನಾಗಿ ಮಾಡಿಕೊಂಡಿದ್ದಾನೆ. ಆ ದಿವ್ಯಮೂರ್ತಿ ಅವನೇ ನಾರಾಯಣ, ನಾಶರಹಿತನಾದಂಥವನು, ಅಚ್ಯುತ, ಎಲ್ಲರ ಪಾಪಗಳನ್ನು ಹರಿಸ್ತಕ್ಕಂತಹ ಹರಿಯಾಗಿದ್ದಾನೆ. ನಲಿನಾಯತಾಕ್ಷ, ಕಮಲದಂತೆ ಆಯತವಾದಂತಹ ಕಣ್ಗಳುಳ್ಳಂಥವನು. ಅತ್ಯಂತ ಸುಲಭವಾದ ರೀತಿಯಿಂದ ಲೀಲಾ ವಿನೋದ ಅಂತ ಹೇಳ್ತಾರೆ, ಯಾವುದೇ ಕಷ್ಟ ಇಲ್ಲದಂತೆ ಸಾಧಾರಣವಾಗಿ ತನ್ನ ಕಟಾಕ್ಷ ವೀಕ್ಷಣ ಮಾತ್ರದಿಂದಲೇ ಸಮಸ್ತ ಲೋಕಗಳನ್ನು ಕೂಡ ಪರಿರಕ್ಷಣೆ ಮಾಡ್ತಾ ಇರತಕ್ಕಂಥವನು. ಅಂತಹ ಸ್ವಾಮಿಯ ಪಾದಪದ್ಮಗಳನ್ನು ಭಜಿಸುತ್ತಾ ಅವನ ಕರಾವಲಂಬನೆಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಬ್ರಹ್ಮಾದಿವಂದಿತ ಪದಾಂಬುಜ ಶಂಖಪಾಣೆ ಶ್ರೀಮತ್ಸುದರ್ಶನ ಸುಶೋಭಿತ ದಿವ್ಯಹಸ್ತ ಕಾರುಣ್ಯಸಾಗರ ಶರಣ್ಯ ಸುಪುಣ್ಯಮೂರ್ತೆ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ಬ್ರಹ್ಮಾದಿ ವಂದಿತ ಪದಾಂಬುಜನಾಗಿದ್ದಾನೆ. ಆ ಸ್ವಾಮಿಯ ಪಾದಪದ್ಮಗಳನ್ನು ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಯಾವಾಗಲೂ ಕೂಡ ಆಶ್ರಯಿಸಿರುತ್ತಾರೆ. ಅಂತಹ ಅದ್ಭುತವಾದಂತಹ ಪಾದಪದ್ಮಗಳು ಆ ಸ್ವಾಮಿಯದ್ದು. ಶಂಖಪಾಣಿಯಾಗಿದ್ದಾನೆ, ಕೈಯಲ್ಲಿ ಶಂಖವನ್ನು ಹಿಡಿದಿದ್ದಾನೆ, ಮತ್ತೊಂದು ಕೈಯಲ್ಲಿ ಸುದರ್ಶನದಿಂದ ಸುಶೋಭಿತನಾಗಿದ್ದಾನೆ. ಅಂತಹ ದಿವ್ಯವಾದಂತಹ ಹಸ್ತಕ್ಕೆ ಅರ್ಚಕ ವರೇಣ್ಯರು ಕಂಕಣವನ್ನು ಕಟ್ಟುತ್ತಿದ್ದಾರೆ. ಕಾರುಣ್ಯ ಸಾಗರ
ಶರಣ್ಯ. ಆ ಸ್ವಾಮಿ ಕರುಣಾಸಮುದ್ರನಾಗಿದ್ದಾನೆ, ಎಲ್ಲರಿಗೂ ಕೂಡ ರಕ್ಷಕನಾಗಿದ್ದಾನೆ, ಸುಪುಣ್ಯ ಮೂರ್ತಿ. ಅಂತಹ ವೆಂಕಟೇಶ್ವರ ಸ್ವಾಮಿ ನಮ್ಮೆಲ್ಲರಿಗೆ ತನ್ನ ಕೈಯ ಅವಲಂಬನೆಯನ್ನು ಕೊಟ್ಟು ರಕ್ಷಣೆಯನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ವೇದಾಂತ ವೇದ್ಯ ಭವಸಾಗರ ಕರ್ಣಧಾರ ಶ್ರೀಪದ್ಮನಾಭ ಕಮಲಾರ್ಚಿತ ಪಾದ ಪದ್ಮ ಲೋಕೈಕ ಪಾವನ ಪರಾತ್ಪರ ಪಾಪಹಾರಿನ್ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ವೇದಾಂತ ವೇದ್ಯನಾದಂಥವನು ಆ ಸ್ವಾಮಿಯನ್ನು ಯಾರಿಂದಲೂ ಕೂಡ ತಿಳಿಯಲಿಕ್ಕೆ ಸಾಧ್ಯವಿಲ್ಲ, ನಿಗಮದಿಂದ ಮಾತ್ರ ಸಾಧ್ಯ ಅವನ ವರ್ಣನೆ ಮಾಡಲಿಕ್ಕೆ. ಆಗಮಗಳು, ವೇದಾಂತ ಉಪನಿಷತ್ತುಗಳು, ಆ ಉಪನಿಷತ್ತುಗಳಿಂದ ಮಾತ್ರ ಆ ಸ್ವಾಮಿಯ ತತ್ವವನ್ನು ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ವಿಶೇಷವಾದ ಪ್ರಯಾಸವನ್ನು ಉಪನಿಷತ್ತು ಮಾಡ್ತಾ ಇದೆ. ಅಂತಹ ಉಪನಿಷತ್ತುಗಳನ್ನೇ ವೇದಾಂತ ಅಂತ ಕರೀತಾರೆ. ಅಂತಹ ವೇದಾಂತದಿಂದ ವೇದ್ಯನಾದಂಥವನು ಈ ಸಂಸಾರ ಸಾಗರಕ್ಕೆ ಆ ಜಗದೊಡೆಯನೇ ತಾರಕನಾದಂತಹ ವಿಶೇಷವಾಗಿರ್ತಕ್ಕಂತಹ ನೌಕೆಯಾಗಿದ್ದಾನೆ. ಅಂತಹ ಆ ಸ್ವಾಮಿ ಶ್ರೀ ಪದ್ಮನಾಭನಾದಂತಹ, ಅಂದರೆ ಆ ಭಗವಂತ ಶ್ರೀ ಪದ್ಮನಾಭನಾಗಿದ್ದಾನೆ. ನಾಭಿಯಲ್ಲಿ ಪದ್ಮ ಉಳ್ಳಂಥವನು. ಆ ಪದ್ಮದಿಂದ ಬ್ರಹ್ಮದೇವರ ಉದ್ಭವ. ಕಮಲ ಅಂದರೆ ಪದ್ಮ, ಆ ಕಮಲೆ ಅಂದರೆ ಲಕ್ಷ್ಮೀದೇವಿಯ, ಲಕ್ಷ್ಮೀದೇವಿಯಿಂದ ಅರ್ಚಿತವಾದಂತಹ ಪಾದಪದ್ಮ ಉಳ್ಳಂಥವನು. ಅಂತಹ ಲಕ್ಷ್ಮೀದೇವಿಯ ಎಡಗೈಗೆ ಅರ್ಚಕ ವರೇಣ್ಯರು ಕಂಕಣವನ್ನು ಕಟ್ಟುತ್ತಿದ್ದಾರೆ. ರಮಾರಮಣ ಗೋವಿಂದ ಗೋವಿಂದ. ಲೋಕೈಕ ಪಾವನನಾದಂಥವನು ಆ ಸ್ವಾಮಿ, ಪರರಿಗಿಂತಲೂ ಪರನಾದಂಥವನು. ಅದಕ್ಕಾಗಿಯೇ ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಅಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ, ಪರಾತ್ಪರನಾದಂಥವನನ್ನು ಪರಮಾತ್ಮ ಅಂತ ಹೇಳ್ತಾರೆ. ಎಲ್ಲರ ಪಾಪಗಳನ್ನು ಹರಣ ಮಾಡತಕ್ಕಂಥವನು, ಹಾಗಾಗಿ ಅವನನ್ನು ಪಾಪಹಾರಿನ್ ಅಂತ ಸಂಬೋಧಿಸುತ್ತಾರೆ. ಅಂತಹ ಆ ವೆಂಕಟೇಶ ಸ್ವಾಮಿ ನಮ್ಮೆಲ್ಲರ ಕರಾವಲಂಬನೆಯನ್ನು ಮಾಡಲಿ, ತನ್ನ ಕೈಯ ಅವಲಂಬನೆಯನ್ನು ಕೊಟ್ಟು ನಮ್ಮೆಲ್ಲರನ್ನು ರಕ್ಷಿಸಲಿ ಎಂಬುದಾಗಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಅದ್ಭುತವಾದ ಸಂದರ್ಭ ಬಂದೊದಗಿದೆ. ಕಂಕಣ ಧಾರಣೆ ರಕ್ಷಾಬಂಧನ ಅನ್ನುವಂತಹ ಕೈಂಕರ್ಯ ನಡೀತಾ ಇದೆ. ತೆಂಗಿನಕಾಯಿಯ ಮೇಲೆ 4 ದಾರಗಳನ್ನಿರಿಸಿ ಅಭಿಮಂತ್ರಿಸಿದ್ದಾರೆ. ಒಂದೊಂದು ದಾರದಲ್ಲಿ ನಾಗರಾಜನನ್ನು, ಅನಂತನನ್ನು, ಸಹಸ್ರಶೀರ್ಷನನ್ನು, ವಾಸುಕಿಯನ್ನು ಆಹ್ವಾನಿಸಿ ಆ 4 ದಾರಗಳ ಪೈಕಿ ಒಂದನ್ನು ಸ್ವಾಮಿಯ ಬಲಗೈಗೆ ಕಟ್ಟಿದ್ದನ್ನು ವೀಕ್ಷಿಸಿದ್ದೇವೆ. ಇದೋ ಈಗ ಧರಾರಮಣ ಗೋವಿಂದ ಗೋವಿಂದ. ಭೂದೇವಿ ಅಮ್ಮನವರ ಎಡಗೈಗೆ ಅರ್ಚಕ ವರೇಣ್ಯರು ಆ ಕಂಕಣವನ್ನು ಕಟ್ಟುತ್ತಿದ್ದಾರೆ. ನಂತರ ಶ್ರೀದೇವಿ ಅಮ್ಮನವರ ಎಡಗೈಗೆ ಕಟ್ಟಿದ್ದನ್ನು ನೋಡಿದ್ದೇವೆ. ಭೂದೇವಿ ಅಮ್ಮನವರ ಎಡಗೈಗೂ ಕೂಡ ಕಟ್ತಾ ಇದ್ದುದನ್ನು ವೀಕ್ಷಿಸಿದ್ದೇವೆ. ಇದಾದ ನಂತರ ಅರ್ಚಕ ವರೇಣ್ಯರ ಬಲಗೈಗೆ ಪರಿಚಾರಕರು ಕಂಕಣವನ್ನು ಕಟ್ಟುವುದರ ಮುಖಾಂತರ ಈ ರಕ್ಷಾಬಂಧನ ಅನ್ನುವಂತಹ ಕೈಂಕರ್ಯವನ್ನು ಪೂರ್ಣಗೊಳಿಸುತ್ತಾರೆ. ವಸಿಷ್ಠ, ವಿಶ್ವಾಮಿತ್ರ, ವಾಮದೇವ ಮೊದಲಾದಂತಹ ಮಹಾನುಭಾವರು ಜಗದೊಡೆಯನ, ಜಗನ್ಮಾತೆಯರ ಕಲ್ಯಾಣೋತ್ಸವವನ್ನು ನೆರವೇರಿಸಿಕೊಡುವಂತಹ ಮಹಾನುಭಾವರು. ಹುಲುಮಾನವ ನಾನೇನು ಮಾಡ್ತೇನೆ, ನನ್ನೊಳಗಡೆ ಆ ಮಹಾನುಭಾವರಿದ್ದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ ಎಂಬತಕ್ಕಂತಹ ಸಂದೇಶವನ್ನು ಲೋಕಕ್ಕೆ ನೀಡುತ್ತಾ ಅದ್ಭುತವಾದ ರೀತಿಯಿಂದ ಅರ್ಚಕ ವರೇಣ್ಯರು ವೈಖಾನ ಸಾಗಮುಕ್ತ ಪ್ರಕಾರವಾಗಿ ರಕ್ಷಾಬಂಧನ ಕೈಂಕರ್ಯವನ್ನು ಪೂರ್ಣಗೊಳಿಸಿದ್ದಾರೆ. ಮುಂದಿನ ಕಾರ್ಯಕ್ರಮ ಅಗ್ನಿ ಪ್ರತಿಷ್ಠೆ ಅನ್ನುವಂತಹ ಕಾರ್ಯಕ್ರಮ. 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿಗುಂಡದಲ್ಲಿ ಅಗ್ನಿದೇವರ ಪ್ರತಿಷ್ಠೆಯನ್ನು ಮಾಡ್ತಾರೆ. ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ ಸರ್ವತಂತ್ರ ಸ್ವತಂತ್ರನಾದ ಶ್ರೀ ಮಹಾವಿಷ್ಣುವಿನ ಸೇವೆಯಲ್ಲಿ ಭೂಮಿನಿವಾಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿನಃ ಪ್ರೀತ್ಯರ್ಥಂ ತರವಲೋಕಿತಾರ್ಥಂ ಕರಿಷ್ಯಮಾನಃ ವೈವಾಹಿಕ ಮಹೋತ್ಸವ ಕರ್ಮಣಿ ಆಗಾರ ಕರ್ಮ ಕೃಷೇತೋನ್ವಿಂತ್ರಂ ಸ್ತವಾಮ ಶುದ್ಧಂ ಶುದ್ಧೇನ ಸಂಆ ಶುದ್ಧೇ ರುಕ್ತೈರ್ವಾ ಊರ್ಧ್ವಾಂಶಂ ಶುದ್ಧ ಆಸೇರ್ವಾ ಅನ್ಮಮತು ಇಂದ್ರ ಶುದ್ಧೋ ನಾಕೆ ಶುದ್ಧ ಶುದ್ಧಾಭಿರೂತಿಭಿಃ ಶುದ್ಧೋ ಅರ್ಘ್ಯಂ ಇದಾರ್ಯ ಶುದ್ಧ ಮಧ್ಯ ಸೌಮ್ಯ ಇಂದ್ರ ಶುದ್ಧ ಹಿನ ಆರ್ಯಂ ಶುದ್ಧೋ ರತ್ರ ಆನೆ ದಾಶುಷೇ ಸ್ತಂಡರೆ ಭೂಮಾಭಾಮಿ ಮಯೇ ದೇವಾ ದ್ರವಿಣಮಯಂತ ಪರಿಚಂತ ಪೂರ್ವರಿಷ್ಠಾಸ್ಯ ವತನೋವಾಸುವೀರ ಮಹ್ಯಂ ಯಜಂತೋ ಮಮ ಯಾನಿ ಹವ್ಯ ಆಗುಸ್ತಮನ ಸೋಮ್ಯಸ್ತು ಯೇ ನೋಮನಿ ಅಂ ಕತಮಚ್ಚನ ವಿಶ್ವೇ ದೇವಾಸೋ ಅದ್ವಚತಮೆ ದೇವೇಶ ದುರ್ವಿ ದುರುಣ ಕೃಣೋತ ವಿಶ್ವೇ ದೇವಾಸ ಹವೀರಯಧ್ವಂ ಬರ್ಹಿಷು ಸಪ್ತಋಷೇನ್ ಅವಾಮಿ ಉದ್ಧನ್ಯಮಾನಮಸ್ಯ ಅಮೇದ್ಯ ಮುಪಾಪ್ಮಾನಂ ಯಜಮಾನಸ್ಯಂತು ಶಿವಾನಸ್ಸಂತು ಪ್ರತಿಶಚ್ಚತ ಶರ್ಣೋ ಮಾತಾ
पृथिवी तोकसाता पूतह्य तरिण सौज्ञा कृद्भकं शना होतं शतखळ पितृणावाहमि रेखायं स्कन्दवाहं रेखगायत्र्या प्रोक्षा जात वेदो भुवन सरेते सिंच तपसो यज्जरिष्यते अग्निमश्वत्तादिति हव्य वाग्मशवी गर्भाजन गण्योम योभो गुरुतप्रत्येको गुरुतयोनिरग्निर्गते सविद्धो गुरुतमस्यानं गुरुतपृषस्त्वा सरितो भन्ते अनुचिक्षयम् आयुर्द अग्निः दिशो उपावरह जाते वेद पुनस्त्वं देवेभ्यो हव्यं पहण प्रजन आयु प्रजनस्पति स्रोति इति हन दुरणे अग्निग्रहं सद्राक्ष पुष्पाक्षदक्षेद अग्नाय इन्द्रे प्रज्वाल्या ओम आदितेन मन्यस्व अनवतेन मन्यस्व सरस्वतेन मन्यस्व देव सवित प्रस्व तत्सवितर्वरेण्यं वर्गो देवस्य धीमहि धियो यो नः प्रचोदयात् ब्रह्मजे ज्ञानं प्रथमं पुरस्ताद्विसिमतः सुरुचो वेणाभः स बुद्ध्या उपमा अस्य विष्टा सतश्च योनिव सतश्च भः ओम बहु ब्रह्माणमावामि ओम बहु प्रजापतिमावामि ओम सुः पितामहमावामि ओम भूर्भु शरणिगर्भमा ब्रह्मणे नमः इदमात्रम् ओम सोमो दीर्घं सोम अर्मन्तमासं सोम वीरं कर्मण्यं ददातु सा धन्यं पितत्यं स भेयं पितुश्रवं यो तथाश तस्मै ओम भूसमवाहमि ओम भूरेज्ञाङ्गमावाहमि ओम सुवरिन्तुमावाहमि ओम भूर्भुवस्वच्छन्त्रमाव सोमस्य इदमात्रम् ब्रह्मणे नमापाद्यमर्घ्यमात्रं पुष्पगुडो परम्परं ताम्बुरमिते सर्वोपचारान् समर्पयामि सोमनपाद्यमर्घ्यमात्रं पुष्पगुडो परम्परं ताम्बुर सर्वोपचारान् समर्पयामि ब्रह्मन् प्रोक्षिष्यामि सोम प्रोक्षिष्यामि प्रोक्षज्ञदेवता वर्धयत्वं नाकस्य पृष्ठजमत्वं सप्त ऋषीनागुं सुकृतां यत्र लोकस्तत्प्रेमं यज्ञं यजमानति ओम प्रोक्ष कृष्ण अस्या खरेष्ठो अग्ने त्वा स्वा वेदिरसि बर्हिषे त्वा स्वा बर्हिषे तुर्भ्यस्त्वा स्वा दिवे त्वा अंतरिक्षाय त्वा पृथिव्यै त्वा पोषयत्वा सदा पितृभ्यः ऊर्ध्व परिषद्भ्यः ऊर्जा पृथिवीं गच्छता उभाभ्यां प्रहरेम वेते पोषयते ग्रन्थिं विश्यतो आदित्यव्यञ्जनसे स्वसस्तं देवेभ्यः विष्णोस्तूपोसे दक्षिणतो विष्णोस्तूपोसे उत्तरतवदे एचरव्यञ्जनसे विष्णोस्तूपोसे पच्चौ सौदत्तां देवेभ्य विष्णोस्तूपोसे विष्णुमावाहमि महाविष्णुमावाहमि सदा विष्णुमावाहमि नारायणमावाहयामि सुरतासे घृतासे ध्रुवासे तरुणासे वानस्पत्यसे देवेभ्य सुन्दस्वा ब्रह्मन् प्रोक्षिष्यामि सोमन् प्रोक्षिष्यामि प्रतिपात्रयोः ब्रह्माणम् आवाहमि सोमम् आवाहमि ब्रह्मण्डप प्रणेशब्जमानवाचं यच्च सोमापः प्रणेशब्जमानवाचं यच्च प्रणग्निदेवता वर्धयत्वं नाकस्य पृष्ठजमत्वं सप्त ऋषीनागं सुकृतां यत्र कस्तत्प्रेमं यज्ञं यजमानते ओम प्रियां को प्रणतों सवप्रणयत्वापो देवे प्रणयानि यज्ञिकं सकं साधयन्तुः इदं मतन्तेर्गुरुतपृष्ठा उदाकु शास्त्रपोषं यजमान्यञ्चतिः को वो युनक्तिः सवो युनक्तों शमिशन्तान् देवीर्विषः पात्रान्ते वज्जे शमिशन्तान् देवीर्विषः पादन्ते वज्जे दक्षिणो ब्राह्मणतेर्घेन ओम प्रजापतिम् आवाहयामि ओम इंद्रम् आवाहमि ओम अग्निम् आवाहमि ओम सोमम् आवाहमि उत्तरपदो देवतेर्ध्येन ओम अग्निम् आवाहमि ओम सोमम् आवाहमि अग्निशोमावाहमि ओम प्रजापतिम् आवाहमि ओम ब्रह्माणम् आवाहमि ओम इंद्रमावाहमि ओम वसूनामावाहमि ओम मरुतावाहमि ओम रुद्राणामावाहमि अपस्पर्श ओम विष्णुमावाहमि ओम बृहस्पतिमावाहमि ओम मित्रमावाहमि ओम वरुणमावाहमि ओम आदित्यानामावाहमि अश्विनावाहमि ओम पूषणमावाहमि ओम कक्षमावाहमि ओम कक्षदेवतसोममावाहमि ओम औपासनयज्ञमावाहमि ओम यज्ञते विश्वान् देवानाम् आवाहमि सर्वदेवानाम् आवाहमि आज्यभागे ओम प्रजापतिष्टृपामि ओम इन्द्राजुष्टृपामि ओम अग्निजुष्टृपामि ओम सोमजुष्टृपामि ओम अग्नेजुष्टृपामि ओम सोमाजुष्टृपामि अग्निशोमाभ्यागं जुष्टृपामि ओम प्रजापतिष्टृपामि ओम ब्रह्मणेजुष्टृपामि ओम इन्द्राजुष्टृपामि ओम वसुभ्योजुष्टृपामि ओम मरुद्भ्योजुष्टृपामि ओम रुद्रेभ्योजुष्टृपामि अपस्पर्शाविष्टवेजुष्टृपामि ओम बृहस्पतेजुष्टृपामि ओम मित्राजुष्टृपामि ओम वरुणाजुष्टृपामि आदित्येभ्योजुष्टृपामि अश्वेभ्याजुष्टृपामि पूष्टजुष्टृपामि कक्षाजुष्टृपामि कक्षदेवत सोमजुष्टृपामि औपासनयज्ञाजुष्टृपामि यज्ञदैवत विश्वेभ्यो देवेभ्योजुष्टृपामि सर्वदेवेभ्यो जुष्टृपामि आज्यन्तुरुप्यसमे चरन्तुरुप्यसाग्नेर्जुसे अग्नेर्जुसे सविधे स्वाम् अमृतमस्य वारुणसे अन्तरितकं रक्षो अन्तरिताराते स्वाम् प्रत्युष्टवृक्ष प्रत्युष्टाराते स्वाहा चिक्पतिस्वा पुणात्वच्चिद्रेण पवित्रेण वसो सूर्यस्य रश्मिभिः स्वाहा देवस्त्वा सविता पुणात्वच्चिद्रेण पवित्रं सो सूर्यस्य विस्वाहा यदि सविता प्रोक्षा एकविंशति प्रमाणः करसम्पूर्णः सवितो घृत्वा मूलाग्राभ्यङ्कुरस्वसहित्वा अभ्यर्च अक्षताम् आज्यां चरुभिः इमाम्य अग्निष्ठकादेन पश्यन्त व्यक्तिशतञ्च सहस्रञ्च आयुतञ्च नियुतञ्च प्रयुतञ्चार्भुतञ्च अन्यर्भुतञ्च समुद्रश्च मध्यञ्चान्तश्च पदार्थश्च इमाम्य अग्निष्ठकादेन पश्यन्तो ओम इन्द्राय नमः ओम अग्ने नमः ओम यमाय नमः ओम नृते नमः ओम वरुणाय नमः ओम वायवे नमः ओम कुबेराय नमः ओम ईशानाय नमः ओम अग्ने नमः ओम हुतवहाय नमः ओम हुताशये नमः ओम कुष्ठवर्त्मने नमः ओम देवमुखाय नमः ओम सप्तजिह्वाय नमः ओम वैश्वानराय नमः ओम जातवेसे नमः अदितेन मन्यस्वा नवतेन मन्यस्वा सरस्वतेन मन्यस्वते वसवित प्रस्वान् षष्टिशतसहस्रान्वितमर्भुतमानयन्त इद्मा आत्मजातवेदस्य नेत्यस्वर्धवर्धवर्त्य चातुं प्रजया पशुभिर्ब्रह्मवर्चसेन अन्नातिर्ब्रह्मन् सोमन् इद्ममादस्य अदस्वा समेद स्वाहा
ఓం వాయువ్యేదాగ్నేయంతం ప్రజాపతే స్వాహ నైరుత్య దిశాంతమింద్రాయ స్వాహ ఓం అగ్నే స్వాహ ఓం సోమాయ స్వాహ ఓం అగ్ని సోమభ్యాగం స్వాహ ఓం ప్రజాపతే స్వాహ ఓం బ్రహ్మణే స్వాహ ఓం ఇంద్రాయ స్వాహ ఓం వసుభ్య స్వాహ ఓం మరుద్భ్య స్వాహ ఓం రుద్రేభ్య స్వాహ అపస్పృశ ఓం విష్ణవే స్వాహ ఓం బృహస్పతే స్వాహ ఓం మిత్రాయ స్వాహ ఓం వరుణాయ స్వాహ ఓం ఆదిత్యేభ్య స్వాహ ఓం అశ్వేభ్యాగం స్వాహ ఓం పూష్టే స్వాహ ఓం కక్షాయ స్వాహ ఓం కక్షదేవత సోమాయ స్వాహ ఓం ఔపాసన యజ్ఞాయ స్వాహ ఓం యజ్ఞదేవత విశ్వేభ్యో దేవేభ్య స్వాం సర్వదేవేభ్య స్వా దర్భాభిగార్య చం సవిత్రిహితవ్యాహృతవిగార్య ఓం భూస్వా ఓం భువస్వా ఓం సువస్వాం భూర్భువస్వస్వాదితేన్వమగ్గుస్తా అనుమతేన్వమగ్గుస్తా సరస్వతేన్వమగ్గుస్తా దేవస తప్రాసాభ్యాస దేవదేవ శ్రీ శ్రీనివాస స్వామి ప్రీత్యర్థం తర్వహితార్థం కృష్యమనః వైవాహిక మహోత్సవకర్మి ఆఘారే స్వర మంత్ర అక్షర సౌదోష ప్రాచిత్తార్థం వైష్ణవ హోమం కృషే అతిథేన మన్నిస్వ అనుమతేన్వమన్నిస్వ సరస్వతేన్వమన్నిస్వ సవిత ప్రస్వ ఓం అతో దేవ అవంతును యతో విష్ణుర్విచక్రమే పృథివ్యా సప్తదా విశ్వాహ ఇదం విష్ణుర్విచక్రమే త్రేదా నిదదేవతం సముడమస్య భాగం శ్రీ స్వాహ త్రీని పదా విచక్రమే విష్ణుర్గోప అదాభ్య తతో ధర్మాన్ని ధారయన్ స్వాహ విష్ణో కర్మాణి పశ్యత యతో వ్రతాని పస్వతే ఇంద్రస్య యూజ్యస్తఖా స్వాహ తద్విష్ణో పరమం పతిం సదా పశ్యంతి సూర్యః దివే వచక్షురా తద్గుస్వాహ తద్విప్రాసో విపణ్యవో జాగృవాగుం సస్యమింధతే విష్ణోర్యత్పరం పదగుస్వాహ ఓం భూస్వాహ ఓం భువస్వాహ ఓం సువస్వాం భూర్భువస్సువస్వాహ అదితేన్వమగ్గుస్తః అనుమతేన్వమగ్గుస్తః సరస్వతేన్వమగ్గుస్తః దేవస్య తప్రాసారే అగ్ని ప్రతిష్టాపన ముహూర్త సుముహూర్తో మహాంతో గృహ్ణంతు. దేవుడు దేవియునదే తెరదీయరే పువ్వుల దండలు తీసి పువ్వులీయరే దేవుడు దేవియునదే తెరదీయరే పువ్వుల దండలు తీసి పువ్వులీయరే కన్నుల నిద్దురదేరా గక్కన మేలుకొని ఉన్నతి మొకాలు చూచేరొకరొకరు కన్నుల నిద్దురదీరా గగ్గన మేలుకొని ఉన్నతి ముఖాలు చూచేరొకరొకరు పన్నీరందియరే పావడలు నందియరే పన్నీరందియరే పావడలు నందియరే గన్నన కాళాంజి దగ్గర బట్టరే దేవుడు దేవియునదే తెరదీయరే పువ్వుల దండలు తీసి పువ్వులీయరే
తతితో బాగాలీయరే గగనత్తాలు చూపరే తతితో బాగాలీయరే మొగరుదేర కస్తూరి ఉండలీయరే దేవుడు దేవియునదే తెరదీయరే వెంకటేశం భజే భృగ్వత్రికశ్యపమరీచి మహర్షి మధ్యే స్థిత్వాసనే కుశమయే సముదీరగంతం శ్రీశాస్త్రతారమఖిలం విఖనో మునీంద్రం భూయో నమామి భువనిగురుం ప్రసన్నం అత భగవతో మహాపురుషస్య శ్రీమదాదినారాయణస్య అచింత్య పరిమితశక్త్యా భ్రియమానస్య మహాజలోకస్య మధ్యే పరిభ్రమణమానానాం అనేకకోటి బ్రహ్మాండానాం ఏకతమే పృథివ్యాపహత్తేజో వాయు ఆకాశ అహంకార మహత్ అవ్యక్తాఖ్యా సప్తాప్రణీరావృతే అస్మిన్ మహతి బ్రహ్మాండమండలే ఆధారశక్తి శ్రీవరాహ కూర్మానంతష్టదిగ్గజోభిర్ ప్రతిష్ఠితానాం అతల వితల సుతల తలాతల రసాతల మహాతల పాతాళాఖ్య సప్తలోకానాం ఊర్ధ్వభాగే భూలోకే భువర్లోక సువర్లోక బహర్లోక జనోలోక తపోలోక సత్యలోకాఖ్య షల్లోకానాం అతో భాగే మహానాలాయమానస్య పనిరాజస్య శేషస్య సహస్రఫణామణిమండలమండితే ఐరావత పుండరీక వామన కుముదాంజన పుష్పదంత సార్వభౌమ సుప్రతీకాఖ్యష్టదిగ్ధంతి శుంఠాతండోతంబితే అమరావతి తేజోవతి సంయమనీ రక్షోవతి సింధుమతి గంధవతి అలకావతి యశోవతి ఇది అష్టదేవపురీ విరాజితే ఇంద్రాగ్ని యమనిరిత్యపర్ణ వాయుకుభేర ఈశానాఖ్య అష్టలోకపాలక పరిపాలితే లోకా లోకా చలవలయితే లవణ ఇక్షుసురా సర్పే ధృతిక్షీరా శుద్ధోదకాఖ్య సప్తార్ణవ పరివృతే జంబూ ప్లక్ష కుశ క్రౌంచ శాకశాల్మలి పుష్కరాఖ్య సప్తద్వీపే ద్వీపితే మాహేంద్రమలయ సఖ్య సూక్తిమద్రుక్షపత్తి వింధ్య పార్యాత్రాఖ్య సప్త కులపర్వత విరాజితే భారత కిం పురుషహారే లాభుత భద్రాశ్వకేతకమాలా హిరణ్యకరమణక కురు వర్షాఖ్య నవవర్షాణాం మధ్యే భరతవర్షే ఇంద్రకశేరుతామ్రగవస్తి పున్నాగగంధర్వ సౌమ్యప్రణ భరతాఖ్య నవఖండానాం మధ్యే భరతఖండే మహాసరోరుహాకార పంచాశతకోటియోజన విస్తీర్ణ భూమండలే లక్షయోజన విస్తీర్ణ జంబూద్వీపే దండకారణ్యే ప్రజాపతి క్షేత్రే కర్మ భూమౌ అవంతి కురుక్షేత్రాది సమభూమధ్యరేఖాయాః పూర్వదిగ్భాగే మేరోః దక్షిణదిగ్భాగే శ్రీకృష్ణా గౌతమ కావేర్యాణాం మధ్యప్రదేశే ఆదివరః క్షేత్రే శ్రీవెంకటాచలే స్వామి పుష్కరిణీ తీరే శ్రీ శ్రీనివాసస్వామి భగవతాలే సమస్త భాగవత ఆచార్యాణాం సన్నిధో सकल जगत स्रष्टु प्रार्धद्वय जीवनो ब्रह्मणो द्वितीय परार्धे प्रथम वर्षे प्रथम पक्षे प्रथमे हनि द्वितीय यामे त्रयोदश घटिका द्विचत्वारिंशतिः घटिकासु गतासु तृतीय मुहूर्ते प्रथम प्राणायाम काले पुरुहूतना मध्यय इंद्र समये पार्थिव प्रलय कूर्मानंत श्वेतवरः ब्रह्म सावित्राख्य सप्तकल्पानां मध्ये पंचमे श्वेतवरः कल्पे स्वायंभव स्वारोचित उत्तम तामस रैवत चाक्षुषवैव सुत सूर्यसावर्णी धर्मसावर्णी दक्षसावर्णी रुद्रसावर्णी ब्रह्मसावर्णी इंद्रसावर्णी वेदसावर्णाख्य चतुर्दश मन्वन्तराणां मध्ये सप्तमे वैवस्वत मन्वन्तरे तत्र एकसप्ततिमहायुगानां सप्तविंशतिमहायुगेष्व अतीतेषु तदुपरि अष्टाविंशतितमे महायुगे अष्टाविंशतिसहस्रान्वित सप्तदशलक्षाब्दे कृतयुगे याते षण्णवति सहस्रान्वित द्वादश लक्षाब्दे त्रेतायुगे याते चतुष्षष्टिसहस्रान्वित अष्टलक्षाब्दे द्वापरयुगे याते द्वात्रिंशत्सहस्रान्वित चातुर्लक्षाब्दे वर्तमाने कलियुगे प्रथमपादे युधिष्ठिर विक्रमार्क शालिवाहन विजय अभिनन्दनागार्जुन कल्कि भूपाक्य षट्शकानां मध्ये तृतीये शालिवाहनके अस्मिन् देशे शुभमुहूर्ते मम अनेक जन्मसु इह जन्मन चेतक्षणपर्यन्तं बाल्यौवन कौमार वार्धकेषु रहस्य प्रकाशे च आवृत्त अनावृत्त महापातकादि समस्त दुरितक्षयार्थं दश पूर्वेषां दश अपरेषां मद्वंस्यानां मातृवंस्यां सर्वेषां पितॄणां कुंभी पाकलोहित आधम तपसंघत काल सूत्रादि विविधेभ्यो महाघोरेभ्यो नरकेभ्यो उत्तीर्यान् तिले सूर्यमण्डल पर्यन्तं कृतराशिर वर्ष सहस्रावसाने एककितल अपकर्षण क्रमेण सर्वरास्य अपकर्षण संहित काले महाविष्णुलोके निवासित्यर्थम् आदित्यलोके ब्रह्मलोके ध्रुवलोके गोलोके निवासित्यर्थं त्रिगुणीकृताग्निष्टोम अतिरात्र अप्त्योर्यमा शान्तपना वाजपेय पौण्डरिक अश्वमेधाति शतक्रतु पुण्यफलावाप्त्यर्थम् आमोद
ಬ್ರಹ್ಮತ ಸಂಮೋದ ವೈಕುಂಠಾಖ್ಯ ಲೋಕೇಶು ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಸಾಯುಜ್ಯಮಿತಿ ಚತುರ್ವಿಧ ಮೋಕ್ಷ ಫಲಸಿತ್ಯರ್ಥಂ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಪರತ್ವ ವಿಭವ ವ್ಯೂಹ ಅಂತರ್ಯಾಮಿ ಅರ್ಚಾ ಸ್ವರೂಪ ರೂಪ ಗುಣ ವಿಭವೈಸ್ಪರ್ಯಾತಿ ನಿರೂಪಕ ಶ್ರೀ ವಿಖನೋ ಮುನೀಂದ್ರ ಮತಾನುಸಾರಿಭಿಃ ಭೃಗ್ವಾದಿಭಿಃ ಮನ್ವಾದಿಭಿಃ ವಶಿಷ್ಠಾದಿಭಿಃ ದಿವ್ಯ ಮಹರ್ಷಿಭಿರ್ಯುಕ್ತ ಗೃಹ್ಯ ಧರ್ಮಶಾಸ್ತ್ರ ಪುರಾಣ ಇತಿಹಾಸ ಪ್ರತಿಪಾದಿತ ಕನ್ಯಾದಾನ ಕಲ್ಪೋಕ್ತ ಸಂಪೂರ್ಣ ಸಕಲ ಫಲಾಭಾಪ್ತ್ಯರ್ಥಂ ಷೋಡಶ ಮಹಾದಾನೇಶ ಮುಖ್ಯಭೂತಂ ಸಾಲಂಕೃತ ಕನ್ಯಕಾದಾನಾಖ್ಯ ಮಹಾದಾನಂ ಕರಿಷ್ಯೇ ಅಸ್ಯ ಶ್ರೀಮದಾದಿ ನಾರಾಯಣಸ್ಯ ಅನೇಕ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಅನಂತ ಕಲ್ಯಾಣ ಗುಣಗಣ ಗಾಂಭೀರಸ್ಯ ದಿವ್ಯಮಂಗಲ ವಿಗ್ರಹಸ್ಯ ಸುದರ್ಶನ ಪಾಂಚಜನ್ಯ ಶಾರ್ಗ ಕೌಮೋದಕಿ ನಂದಕಾದಿ ದಿವ್ಯ ಪಂಚಾಯುಧರ ವಿರಾಜಿತಸ್ಯ ಪದ್ಮಾಂಕಿತ ಕೋಟಿ ಸೂರ್ಯ ಪ್ರಕಾಶಿತಸ್ಯ ಶ್ರೀಮದೋ ವೈಕುಂಠ ನಾಯಕಸ್ಯ ಶ್ರೀಮದ್ ವೈಖಾನ ಸಾಗಮೋಕ್ತ ಪ್ರಕಾರೇಣ ಆಂಗೀರಸ ಬಾರಹಸ್ಪತ್ಯ ಭಾರದ್ವಜ ತ್ರಯಾರುಷೇಯ ಪ್ರವರಾನ್ವಿತ ಭಾರದ್ವಜ ಗೋತ್ರೋದ್ಭವಸ್ಯ ಪಂಚವಿಧ ವ್ಯೂಹ ವಿಭೇದೇನ ಪ್ರವರ್ತಮಾನಸ್ಯ ಪರತ್ವ ವಿಭವ ವ್ಯೂಹ ಅಂತರ್ಯಾಮಿ ಅರ್ಚಾವತಾರ ರೂಪಸ್ಯ ಭಗವತಃ ಪರವಾಸುದೇವಸ್ಯ ಮಹಾವಿಷ್ಣೋಃ ಪರಬ್ರಹ್ಮಣೋ ನ ಪ್ರೇಮ್ ಆಂಗಿರಸ ಬಾರಹಸ್ಪತ್ಯ ಭಾರದ್ವಜ ತ್ರಯಾರುಷೇಯ ಪರವರಾನ್ವಿತ ಭಾರದ್ವಜ ಗೋತ್ರೋದ್ಭವಸ್ಯ ಜಗತ್ಕಾರಣಭೂತಸ್ಯ ಮೂಲ ಪ್ರಕೃತಿ ಸುಖೀಯಮಾನಸ್ಯ ತ್ರಿಗುಣಾತ್ಮಿಕಸ್ಯ ಗುಣತ್ರಯಕರ್ಮಣೋ ವಿಧಿವಶಾತ್ ಉತ್ಪತ್ತಿ ಸ್ಥಿತಲಯಕಾರ ಪ್ರವರ್ತಮಾನಸ್ಯ ಮಹಾವಿಷ್ಣೋಃ ಪರವಾಸುದೇವ ಶರ್ಮಣಃ ಪೌತ್ರಾಯ ಆಂಗಿರಸ ಬಾರಹಸ್ಪತ್ಯ ಭಾರದ್ವಜ ತ್ರಯಾರುಷೇಯ ಪ್ರವರಾನ್ವಿತ ಭಾರದ್ವಜಸ ಗೋತ್ರೋದ್ಭವಸ್ಯ ಸಮಸ್ತ ದೇವತಾ ನಿಕುಟ ಮಕುಟ ಮಣಿಗಣ ವಿಜೃಂಭಿತ ಪಾದಾರವಿಂದಸ್ಯ ಅರ್ಚಾವತಾರ ರೂಪ ಭಗವತಃ ಪ್ರದ್ಯುಮ್ನಾವತಾರಸ್ಯ ಮಹಾವಿಷ್ಣೋಃ ಆದಿನಾರಾಯಣ ಶರ್ಮಣಃ ಪುತ್ರಾಯ ಆಂಗಿರಸ ಬಾರಹಸ್ಪತ್ಯ ಭಾರದ್ವಜ ತ್ರಯಾರುಷೇಯ ಪ್ರವರಾನ್ವಿತ ಭಾರದ್ವಜಸ ಗೋತ್ರೋದ್ಭವಾಯ ಭಕ್ತಲೋಕ ಪರಿಪಾಲನಾಯ ಕಿರೀಟಹಾರಕೇಯೋರ ದಿವ್ಯಾಭರಣಭೂಷಿತಾಯ ಕೌಸ್ತುಭಾಲಂಕೃತಾಯ ದಿವ್ಯಮಾಲ್ಯ ಶೋಭಿತಾಯ ದಿವ್ಯ ಪೀತಾಂಬರಧರಾಯ ದಿವ್ಯಾವತಾರಾಯ ಪ್ರಸನ್ನ ಪಾರಿಜಾತಾಯ ಸ್ವರ್ಣ ಗರುಡವಾಹನಾರೂಢಾಯ ಅಚಿಂತ್ಯಾತ್ಮಿಕ ನಿತ್ಯ ಯೌವನ ಸ್ವಭಾವಲಾವಣ್ಯ ತೇಜೋ ರತ್ನಾಕರಾಯ ಅಖಿಲ ಶಾಖಾಧ್ಯಾಯೋ ಅಖಿಲ ಲೋಕ ಪವಿತ್ರ ಗೋತ್ರಾಯ ಶ್ರವಣ ನಕ್ಷತ್ರೇ ಮಕರ ರಾಸೋ ಜಾತಾಯ ಶ್ರೀ ಶ್ರೀನಿವಾಸ ಸ್ವಾಮಿ ಪರಬ್ರಹ್ಮಣೇ ವರಾಯ ಋಗ್ಯಜಸ್ಸಾಮ ಅಥರ್ವಣ ಸಕಲ ವೇದಾಧ್ಯಾಯಿನಿಂ ಭಾರ್ಗವಚವನ ಆಪ್ನುವಾನ ಔರ್ವವೈದಲ ಪಂಚಾರುಷೇಯ ಪ್ರವರಾನ್ವಿತ ಭಾರ್ಗವ ಸಗೋತ್ರೋದ್ಭವೇ ಸರ್ವಾಲಂಕಾರವತೆ ಪ್ರಾತುನಾಂ ಸುರಾಂಗನಾ ಸಂಸೇವಿತ ಪಾದಾರವಿಂದಾಂ ಮಹಾವಿಷ್ಣೋ ವಕ್ಷಸ್ಥಲ ನಿವಾಸಿನೀಂ ಆನಂದ ಗುಣಾತ್ಮಿಕಾ ಮೂಲ ಪ್ರಕೃತಿ ರೂಪಾಂ ಉತ್ತರ ಫಲ್ಗುಣಿ ನಕ್ಷತ್ರೇ ಕನ್ಯಾ ರಾಶೋ ಜಾತಾಂ ಭೃಗೋ ಸಂಕಲ್ಪತರ್ಯಾಂ ಭಾರ್ಗವೀಂ ಅಯೋ ನಿಜಾಂ ಶ್ರೀದೇವಿ ನಾಮ್ನೀಂ ಇಮಾಂ ಕನ್ಯಾಂ ವೃಣೀಮಹೇ ವೃಣೀಧ್ವಂ ದಾಸ್ಯಾಮಿ ಋಗ್ಯಜಸ್ಸಾಮಾಧವಸಕಲ ವೇದಾಧ್ಯಾಯಿನಿ ಕಾಶ್ಯಪ ಆವತ್ಸಾರನೈಧ್ರವತ್ರಯಾರುಷೇಯ ಪ್ರವರಾನ್ವಿತ ಕಾಶ್ಯಪಶ ಗೋತ್ರೋದ್ಭವೇ ಸರ್ವಾಲಂಕಾರವತೆ ಪ್ರಾತುರಾಂ ಸುರಾಂಗಣಾ ಸಂಸೇವಿತ ಪಾದಾರವಿಂದಾಂ ಮಹಾವಿಷ್ಣೋಃ ಅತ್ಯಂತ ಮನೋಹರೀಂ ಅತ್ಯಂತ ಸೌಂದರ್ಯವತೆ ಬಹುಶ್ಯಾಮಲಾಂಗೀಂ ವಿಷ್ಣೋಃ ಪುರಾಣ ಮಹಿಷೀಂ ಪ್ರಕೃತ್ಯಂಶ ಸಂಭೂತಾಂ ರೇವತಿ ನಕ್ಷತ್ರೇ ಮೀನರಾಸೋ ಜಾತಾಂ ಕಶ್ಯಪ ಪ್ರಜಾಪತಿ ಸಂಕಲ್ಪತರ್ಯಾಂ ಕಾಶ್ಯಪೇಂ ಅಯೋ ನಿಜಾಂ ಭೂದೇವಿ ನಾಮ್ನೀಂ ಇಮಾಂ ಕನ್ಯಾಂ ವೃಣೀಮಹೇ ವೃಣೀಧ್ವಂ ದಾಸ್ಯಾಮಿ ಓಂ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಚಿಕೀಷಾ ಕನ್ಯಾಂ ಸಾಧ್ವೀಂ ಸುಶೀಲಾಯ ಸುಮೇಧಸೇ ಪ್ರಯತೋಹಂ ಪ್ರಯಚ್ಛಾಮಿ ಧರ್ಮ ಕಾಮಾತ್ ಸಿದ್ಧೇ ವಿಶ್ವಂಭರಾ ಸರ್ವಭೂತ ಸಾಕ್ಷಿಣ್ಯ ಸರ್ವದೇವತಾಃ ಮಾಂ ಕನ್ಯಾಂ ಪ್ರದಾಸ್ಯಂ ಪ್ರೀಣಾತು ಕಮಲಾವತಿ ಕನ್ಯಾಮಿಮಾಂ ಪ್ರದಾಸ್ಯಂ ಗೃಹ್ಣಾಯ ಪುರುಷೋತ್ತಮ ಇತ್ಯುಕ್ತ್ವಾ ಪ್ರಾಕ್ಷ್ಮದ್ರಾಜಾಧರಣ್ಯಾ ಶ್ರಾವಿತಾಂ ತದಾ ಮಂತ್ರಪೂತಂ ಸ್ವಾಮಿ ತೀರ್ಥಧಾರಾಂ ಸ ಕನಕಾಂಕರೆ ದಕ್ಷಿಣೆ ಶ್ರೀನಿವಾಸಸ್ಯ ದತೋ ಪದ್ಮಾವತೀಂ ತತಃ ಕನ್ಯಾದಾನಮುಹೂರ್ತ ಸುಮುಹೂರ್ತೋ ಮಹಾಂತೋ ನ ಗೃಹ್ಣಂತ್ವಂ ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತ್ವಂ ತಥಾಸ್ತು. ಲೋಕಕ್ಕೆಲ್ಲ ಶುಭವನ್ನು ಪ್ರಾರ್ಥಿಸುತ್ತಾ ಅರ್ಚಕ ವರೇಣ್ಯರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ
ದಿವ್ಯವಾದಂತಹ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಆ ಸ್ವಾಮಿ ಶ್ರೀ ಶ್ರೀನಿವಾಸ ಉನ್ನತರು ಜ್ಞಾನಿಗಳು ಶ್ರೇಷ್ಠರು ಏನಾದರೂ ಪ್ರಾರ್ಥನೆಯನ್ನು ಸಲ್ಲಿಸಿದ್ದು ಅಂತಾದರೆ ಅದನ್ನು ಪೂರ್ಣ ಮಾಡ್ತಾನಂತೆ. ಹಾಗಾಗಿ ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸುತ್ತಾ ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತಾ ಲೌಕಿಕಾನಂದದ ಶ್ರೀಪದಂ ಆ ಭಗವಂತನನ್ನು ನಮಿಸಿ ಅವನನ್ನೇ ಆಶ್ರಯಿಸಿದಂಥವರಿಗೆ ಆನಂದವನ್ನು ತನ್ನ ದಿವ್ಯವಾದಂತಹ ಧಾಮವನ್ನು ವೈಕುಂಠವನ್ನು ನೀಡ್ತಕ್ಕಂಥವನು. ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ಒಂದೊಂದು ಪ್ರಾಣಿಗಳಲ್ಲಿಯೂ ಕೂಡ ಒಂದೊಂದು ವಿಧವಾದಂತಹ ಪ್ರವೃತ್ತಿ ಇರುತ್ತದೆ. ವಿಧ ವಿಧವಾದ ಕರ್ಮಗಳಿಗೆ ಆಶ್ರಯವಾದಂತಹದ್ದು ಪ್ರಾಣಿಗಳು. ಅಂತಹ ಆ ಪ್ರಾಣಿಗಳಿಗೆಲ್ಲ ವಿಶೇಷವಾಗಿ ಪ್ರವೃತ್ತಿ ಉಂಟಾಗುವಂತೆ ಎಲ್ಲರಲ್ಲಿಯೂ ಕೂಡ ಇದ್ದು ಅವರೆಲ್ಲರನ್ನೂ ಕೂಡ ನಡೆಸ್ತಕ್ಕಂಥವನು ಮಹಾನುಭಾವ ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಆ ಸ್ವಾಮಿ ಯಾವಾಗಲೂ ಕೂಡ ಜ್ಞಾನಿಗಳ ಜಿಜ್ಞಾಸೆಗೆ ವಿಷಯನಾಗಿರ್ತಕ್ಕಂಥವನಾಗಿದ್ದಾನೆ. ಬ್ರಹ್ಮ ಪದಾರ್ಥ ಅವನೇ ಆಗಿದ್ದಾನೆ. ಅಂತಹ ಆ ಬ್ರಹ್ಮ ಪದಾರ್ಥದ ಜಿಜ್ಞಾಸೆ ಯಾವಾಗಲೂ ಕೂಡ ನಡೀತಾ ಇರ್ತದೆ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಎಂಬುದಾಗಿ. ಅಂತಹ ಆ ಬ್ರಹ್ಮನ ಜಿಜ್ಞಾಸೆ ಜ್ಞಾನಿಗಳ ಮಧ್ಯದಲ್ಲಿ ವಿಷಯನಾಗಿರ್ತಕ್ಕಂತಹ ಆ ಸ್ವಾಮಿ ಅನಂತ ಕಲ್ಯಾಣ ಗುಣಗಳಿಗೆ ಅವನು ಆಶ್ರಯನಾಗಿದ್ದಾನೆ. ಬೃಹಂತೋ ಹ್ಯಸ್ಮಿನ್ ಗುಣಾಃ ಇತಿ ಬ್ರಹ್ಮ. ಅದಕ್ಕಾಗಿ ಅವನನ್ನು ಬ್ರಹ್ಮ ಅಂತ ಕರೀತಾರೆ. ಅವನಲ್ಲಿ ಅನಂತ ಕಲ್ಯಾಣ ಗುಣಗಳು ಇರುವಂತಹದ್ದಾಗಿದೆ. ಅಂತಹ ಆ ಸ್ವಾಮಿಯನ್ನು ಭಜಿಸುತ್ತಾ ಅರ್ಚಕ ವರೇಣ್ಯರು ಮಂಗಳಕರವಾದಂತಹ ಮಾಂಗಲ್ಯ ಪೂಜೆ ಅನ್ನುವ ಘಟ್ಟವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಶುದ್ಧೋದಕದಿಂದ ಮಂಗಳಕರವಾದ ಮಾಂಗಲ್ಯಗಳನ್ನು ಅಭಿಷೇಕಿಸಿ ಸ್ವಾಮಿಯ ಮುಂಭಾಗದಲ್ಲಿ ಹರಿವಾಣ, ಅದರ ಮೇಲೆ ತೆಂಗಿನಕಾಯಿಯ ಮೇಲೆ ಆ ಮಾಂಗಲ್ಯಗಳನ್ನು ಇರಿಸಿ ಅರಶಿಣ ಕುಂಕುಮ ಗಂಧ ಪುಷ್ಪ ಅಕ್ಷತೆಗಳನ್ನು ಸಮರ್ಪಣೆ ಮಾಡಿ ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸುತ್ತಾ ಕಟ್ಟ ಕಡೆಯಲ್ಲಿ ಸ್ವಾಮಿಯ ಕೈಯನ್ನು ಮುಟ್ಟಿಸಿ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರ ಕುರಳಿಗೆ ಆ ಮಾಂಗಲ್ಯಗಳನ್ನು ಅರ್ಪಿಸುತ್ತಾರೆ. ಮಾಂಗಲ್ಯ ಧಾರಣೆ ಅನ್ನುವಂತಹ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಾರೆ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುತ್ತಾ ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ತಿರುಮಲ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತಾ ನಮ್ಮೆಲ್ಲರನ್ನ ಧರ್ಮ ಮಾರ್ಗದಲ್ಲಿ ಪ್ರೇರೇಪಿಸುವಂತಹದ್ದಾಗ್ತಾ ಇದೆ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೆ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಎಂಬುದಾಗಿ ತಾತ್ವಿಕ ತತ್ವಾಭಿಮಾನಿ ದೇವತೆಗಳೇನಿದ್ದಾರೆ ಅವರೆಲ್ಲರನ್ನು ಕೂಡ ನಾವು ಪ್ರಾರ್ಥಿಸುತ್ತೇವೆ. ಧರ್ಮ ಮಾರ್ಗದಲ್ಲಿ ನಮ್ಮನ್ನು ಪ್ರೇರೇಪಿಸುವಂಥವರಾಗಿ ಎಂಬುದಾಗಿ. ಅದಕ್ಕೆ ಸಹಕಾರಿ ಏನು ಎಂಬುವಂತೆ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯು ಕೂಡ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ಪ್ರೇರೇಪಿಸುತ್ತಾ ಭಗವಂತನ ದಿವ್ಯವಾದಂತಹ ಅನೇಕ ಉತ್ಸವಗಳ ಪ್ರತ್ಯಕ್ಷ ಪ್ರಸಾರದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುವಂತೆ ಮಾಡ್ತಾ ಇದೆ. ಇಂತಹ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ದಿನ ದಿನ ಅಭಿವೃದ್ಧಿಯನ್ನು ಪಡೆಯತಕ್ಕಂತಹದ್ದಾಗಲಿ, ಇನ್ನೂ ವಿಶೇಷವಾದಂತಹ ಸೇವೆ ಭಗವಂತನ ಸೇವೆ ಅವರ ಮುಖಾಂತರ ಆಗಲಿ ಎಂಬುದಾಗಿ ಆ ಭಗವಂತನನ್ನೇ ಪ್ರಾರ್ಥಿಸುತ್ತಾ ಮಂಗಳಕರವಾದ ಈ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವು ಅಗ್ನಿ ಪ್ರತಿಷ್ಠೆ ಅನ್ನುವಂತಹ ಕೈಂಕರ್ಯವನ್ನು ವೀಕ್ಷಿಸಿದ್ದೇವೆ. ಅಗ್ನಿ ಪ್ರತಿಷ್ಠೆಯ ನಂತರ ಮಧುಪರ್ಕ ನಿವೇದನೆ, ತೆರೆಯ ಮರೆಯಲ್ಲಿ ಶ್ರೀನಿವಾಸ ದೇವರಿಗೆ ಹಾಲು ಜೇನು ಮೊಸರು ಮುಂತಾದವುಗಳನ್ನು ಅರ್ಪಿಸಿದಂತಹ ದೃಶ್ಯವನ್ನು ನಾವು ನೋಡಿದ್ದೇವೆ. ಅದಾದ ನಂತರ ನೂತನ ವಸ್ತ್ರಗಳ ಸಮರ್ಪಣೆಯನ್ನು ಮಾಡಿದ್ದಾರೆ ಸ್ವಾಮಿ ಶ್ರೀ ಶ್ರೀನಿವಾಸ ದೇವರಿಗೆ. ಶ್ರೀದೇವಿ ಭೂದೇವಿ ಅಮ್ಮನವರಿಗೆ ನೂತನ ವಸ್ತ್ರಗಳ ಸಮರ್ಪಣೆಯನ್ನು ಮಾಡಿರುವಂತಹದ್ದು. ಅದಾದ ನಂತರ ಕನ್ಯಾದಾನ ಮಹಾ ಸಂಕಲ್ಪದ ಉಚ್ಚಾರಣೆಯನ್ನು ಮಾಡಿದ್ದಾರೆ. ಶ್ರೀದೇವಿ ಭೂದೇವಿ ಅಮ್ಮನವರ ಗೋತ್ರ ಪ್ರವರಾದಿಗಳನ್ನು ಉಚ್ಚರಿಸುತ್ತಾ ಶ್ರೀನಿವಾಸ ದೇವರ ವಂಶ ಪರಂಪರೆಯ ವರ್ಣನೆಯನ್ನು ಮಾಡುತ್ತಾ ಸ್ವಾಮಿಯಿಂದ ಸೃಷ್ಟಿಸಲ್ಪಟ್ಟಂತಹ ಬ್ರಹ್ಮಾಂಡದ ವರ್ಣನೆಯನ್ನು ಮಾಡುತ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತರು ಯಜಮಾನರು ಅವರ 21 ತಲೆಮಾರಿನ ಅಭಿವೃದ್ಧಿಯನ್ನು ಅರ್ಚಕವರೇಣ್ಯರು ಪ್ರಾರ್ಥಿಸಿದ್ದಾರೆ. ದಶಪೂರ್ವೇಶಾಂ ದಶಾಪರೇಶಾಂ ಎಂಬುವ ರೀತಿಯಲ್ಲಿ ಹಿಂದಿನ 10 ತಲೆಮಾರು, ಮುಂದಿನ 10 ತಲೆಮಾರು, ಪ್ರಸ್ತುತ ಇರತಕ್ಕಂಥವರು, ಹೀಗೆ 21 ತಲೆಮಾರಿನ ಅಭಿವೃದ್ಧಿಯನ್ನು ಪ್ರಾರ್ಥಿಸುತ್ತಾ ಅರ್ಚಕವರೇಣ್ಯರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ನೆರವೇರಿಸಿಕೊಡ್ತಾ ಇರುವಂತಹದ್ದು. ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರದಲ್ಲಿ
ನಾವು ಮಾತ್ರ ಪಾಲ್ಗೊಳ್ಳುವುದಲ್ಲ, ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನೆಲ್ಲರನ್ನ ಪಾಲ್ಗೊಳ್ಳುವಂತೆ ಮಾಡುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿರುವಂತಹದ್ದಾಗಿದೆ. ಅದನ್ನು ನಿಭಾಯಿಸುತ್ತಾ ಸ್ವಾಮಿಯ ಪರಮಾನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗುತ್ತಾ ಧನ್ಯರಾಗೋಣ. ತತ್ವಜ್ಞಾನ್ ಮುಕ್ತಿಭಾಜ ಸುಖಯಸಿ ಹಿ ಗುರೋ ಯೋಗ್ಯತಾ ತಾರತಮ್ಯಾದಾದತ್ಸೆ ಮಿಶ್ರಬುದ್ಧಿ ಸ್ಥಿತಿವ ನಿರಯ ಭೂಗೋಚರಾನ್ ನಿತ್ಯಬದ್ಧಾನ್ ತಾಮಿಸ್ರಾಂಧಾಧಿಕಾಖ್ಯೇ ತಮಸಿ ಸುಬಹುಲಂ ದುಃಖಯಸ್ಯ ಅನ್ಯಥಾ ಜ್ಞಾನ್ ವಿಷ್ಣೋರಾಜ್ಞಾಭಿರಿಕ್ತಂ ಶ್ರುತಿಶತಮಿತಿಹಾಸಾದಿ ಚಾಕರ್ಣಯಾಮಃ. ಭಗವಂತನ ಪರಮಾನುಗ್ರಹ ಇತ್ತು ಅಂತಾದರೆ ಅವರು ಏನನ್ನಾದರೂ ಕೂಡ ಮಾಡಲಿಕ್ಕೆ ಸಾಧ್ಯ. ಅಂತಹ ಪರಮಾನುಗ್ರಹವನ್ನು ಪಡೆದುಕೊಂಡಂಥವರು ವಾಯುದೇವರು ಏನು ಮಾಡ್ತಾರೆ ಅಂತಂದರೆ, ತತ್ವಜ್ಞಾನಿಗಳು ಯಾರಿದ್ದಾರೆ ಅವರನ್ನು ಮೋಕ್ಷಕ್ಕೆ ಕಳುಹಿಸುವ ಕಾರ್ಯವನ್ನು ಮಾಡ್ತಾರೆ. ಮಿಶ್ರಬುದ್ಧಿ ಉಳ್ಳಂಥವರನ್ನು ಸ್ವರ್ಗ, ಭೂ, ಪಾತಾಳಕ್ಕೆ ಹೀಗೆ ಹೋಗುವುದು ಬರುವುದು ಆ ರೀತಿಯಾದಂತಹ ಕಾರ್ಯದಲ್ಲಿ ಅವರನ್ನು ತೊಡಗಿಸುವಂತೆ ಮಾಡ್ತಾರೆ ವಾಯುದೇವರು. ಇನ್ನು ಅನ್ಯಥಾ ಜ್ಞಾನ ಉಳ್ಳಂಥವರನ್ನು ಅತ್ಯಧಿಕವಾದಂತಹ ತಮಸ್ಸುಳ್ಳ ಅಂಧತಾ ಮಿಶ್ರ ಅನ್ನತಕ್ಕಂತಹ ಆ ನರಕಕ್ಕೆ ಕಳುಹಿಸುತ್ತಾರೆ. ಹೀಗೆ ಇದೆಲ್ಲವೂ ಕೂಡ ವಿಷ್ಣುವಿನ ಆಜ್ಞೆಗೆ ಅನುಗುಣವಾಗಿಯೇ ಮಾಡತಕ್ಕಂತಹದ್ದು. ವಿಷ್ಣುರಾಜ್ಞಾಭಿರಿಕ್ತಂ ಈ ರೀತಿಯಾಗಿ ಮಾಡುವಂತಹದ್ದು. ಇದು ಯಾವುದು ತಿಳಿಸ್ತಾ ಇದೆ? ಶ್ರುತಿಶತಂ ಇತಿಹಾಸಾದಿ ಚಾಕರ್ಣಯಾಮಃ. ಈ ವಿಷಯದಲ್ಲಿ ನಾವು ಶ್ರುತಿಯನ್ನು ಕೇಳ್ತೇವೆ. ಇತಿಹಾಸ, ರಾಮಾಯಣ, ಮಹಾಭಾರತ ಇವುಗಳೆಲ್ಲವೂ ಕೂಡ ಪ್ರಮಾಣಭೂತವಾದವುಗಳಾಗಿದ್ದಾವೆ. ಇವುಗಳನ್ನೆಲ್ಲವನ್ನು ನಾವು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳುತ್ತಾ ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗುತ್ತಾ ಕಲ್ಯಾಣ ಮಹೋತ್ಸವ ವೈಭವವನ್ನು ವೀಕ್ಷಿಸುತ್ತಾ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಹರೇ ಶ್ರೀನಿವಾಸ. अतमाङ्गल्यधारण सुमुहूर्तकालः प्रजापतिः सोमगं राजा नमस्सृजता तन्त्रयो वेदा अन्वसृज्यन्ता तान् हस्ते कुरुता अतः सीता सावित्री माङ्गल्यं तन्तुनानेन लोकरक्षकहेतुना कण्ठे बध्नामि सुभगे रक्षध्वं भुवनत्रयम्. श्रीदेव्यै नमः. माङ्गल्यधारणं करोमि श्रेयजातश्रिय आदिरेयाय श्रियं वयो चरितृभ्यो दधाति श्रियं वसाना अमृतत्वमायन् भवन्ति सत्या सविता मितद्धो. ओम प्रजापति सोमगुं राजा नमस्सृजता तंत्रयो वेदा अन्वसृज्यन्ता तान् हस्ते कुरुता अतः सीता सावित्री माङ्गल्यं तन्तुनानेन जीवरक्षकहेतुना कण्ठे बध्नामि सुभगे रक्षध्वं भुवनत्रयं. महीदेव्यै नमः. माङ्गल्यधारणं करोमि माङ्गल्यधारणमुहूर्तसुमुहूर्तो महान्तो निगृह्णन्तु सुमुहूर्तोऽस्तु सुप्रतिष्ठितम् अस्तु तथास्तु.
सवितप्रसवा ओम इमं मे वर्णश्रुति हवमद्या च प्रिया त्वमवसुरा च के स्वाहा तत्त्वायामि ब्रह्मणा वन्दमानस्तदाश आस्ते यजमानो अभिर्भिः अहेडमानो वरुणेह बोध्युर्षिकं समान आयुः प्रमूषि स्वाहा पद्नो अग्निर्वलस्य विद्वान् देवसेनो वयासि श्रेष्ठः यजिष्ठो वह्नितमशोषाणु विश्वान् द्वेषाकुंसे प्रमुग्ध्यस्म स्वां सत्त्वं नो अग्नेवमो भवति नीतिष्ठो अस्य उषसो व्युष्ठो अवयक्ष्वनो वरडगं रदानो विहिमृडीकुं सहो निधि स्वां त्वमग्न अयास्य यासन्मनसा हितः अयासन् हव्यमुखिषे यानो देहे वेषजग्गुस्वाः प्रजापतिरत्पतेतान्यो विश्वा जातानि परेता बभूव यत्कामास्ते जुहमस्तर्णो अस्तु वयज्ञस्यम पतयोरेणा गुस्वाः ओम चित्तं च स्वा चित्तिं च स्वा आकोतं च स्वा आकोतिं च स्वा विज्ञातं च स्वा विज्ञानं च स्वा मनश्च स्वा सक्बरे च स्वा दरसत् च स्वा पूर्णमासत् च स्वा बृहत् च स्वा रथद्रं स्वा ओम विष्णवे स्वा ओम महाविष्णवे स्वा सदा विष्णवे स्वा व्यापिनारायण स्वा पुरुषाय स्वा सत्याय स्वा अच्युताय स्वा अनुद्धाय श्रीनिवासाय स्वा वेंकटेशाय स्वा भक्तवत्सलाय स्वा श्रिये स्वा द्रुते स्वा पवित्रे स्वा प्रमोधरणे स्वा ओम हरिण्ये स्वा पौष्णे स्वा क्षोण्ये स्वा मख्ये स्वा भू स्वा भुवस्वा ओम सुवस्वा भूर्भुवस्व स्वा अतिथेन मम गुस्ता अन्वतेन मम गुस्ता सरस्वतेन मम गुस्ता दे प्रसाभे सदेव श्री श्रीनिवास स्वामी प्रीत्यर्थं तरवलोक हितार्थं करिष्यमनः वैवाहिमोत्सवकर्मणि लाजहोमं करिष्ये अतिथेन मन्निस्वा अनुमतेन मन्निस्वा सरस्वतेन मन्निस्वा देवस्य तप्रसवा इमं लाजानमभिगार्य ओम इमान् लाजानावपाम्य समृद्धिकरानान् मम तुभ्यं च संवननान् सदग्निरनुमन्यतां यं नार्पभ्रूतेऽग्नो लाजानावपन्ति दीर्घायुरस्तु मे पतिरेधन्ताम् दीर्घायुरस्तु मे पतिरेधन्तां ज्ञातयो मम स्वाहा ओम इमान् लाजानावपामि समृद्धिकरानान् मम तुभ्यं च संवरणान् सदग्निरनुमन्यतां यं नार्पभ्रूतेऽग्नो लाजानावपन्ति दीर्घायुरस्तु मे पतिरेधन्तां ज्ञातयो मम स्वाहा ओम इमान् लाजानावपामि समृद्धिकरानान् मम तुभ्यं च संवननान् तदग्निरनुमन्यतां यं नार्पभ्रूतेऽग्नो लाजानावपन्ति दीर्घायुरस्तु मे पतिरेधन्तां ज्ञातयो मम स्वाहा ओम भूस्वाहा ओम भुवस्वाहा ओम स्वस्वाहा ओम भूर्भुवस्वस्वाहा दितेन मम गुस्ता अनुमतेन मम गुस्ता सरस्वतेन मम गुस्ता देव सप्रासाभिः अस्य देवदेवस्य श्री श्रीनिवास स्वामिनः प्रीत्यर्थं सर्वलोक हितार्थं करिष्यमाणः वैवाहिक महोत्सवकर्मणि सर्वदोष प्रायश्चित्तार्थं वैष्णवहोमं करिष्ये दितेन मन्निस्वा अनुमतेन मन्निस्वा सरस्वतेन मन्निस्वा देवस्य वितप्रस्वा मतो देवावन्तु यतो विष्णुर्विचक्रमे पृथिव्या सप्तधामपि स्वाहा इदं विष्णुर्विचक्रमे त्रेधा निदते पदं समूढमस्य पागुं सुरे स्वाहा त्रीणि पदा विचक्रमे विष्णुर्गोपा अदाभ्याततो दर्वाणि धारयन् स्वाहा विष्णोकर्माणि पश्य तयतो व्रतानि पस्वसे इन्द्रस्य युज्य सखा स्वाहा तद्विष्णोः परमं पतिं सदा पश्यन्ति सूरयः दिवेव चक्षु रततग्गुस्वाहा तद्विप्रासो विपण्यवो जागुरुभागुं सस्यमेन्दते विष्णोर्यत् परं पतिग्गुस्वाहा ओं भूस्वाहा ओं भुवस्वाहा ओं सुवस्वाहा भूर्भुवस्वस्वाहा अतिथेर्वम गुस्ताः अनुपतेर्वम गुस्ताः सरस्वतीर्वम गुस्ताः देवदप्रासाभिः सदेवदेवस्य श्री श्रीनिवास स्वामिनः प्रीत्यर्थं सर्वलोक हितार्थं करिष्यमनः वैवाहिकमहोत्सवकर्मणि कर्मसाद्गुण्यार्थम् उपृष्ट अन्तःहोमं करिष्ये अतिथेन मन्निस्वा अनुमतेन मन्निस्वा सरस्वतेन मन्निस्वा देवस्य वितप्रस्वा ओम यदस्य कर्ममत्यरीरिचं यत्त्वान्युनिमः क्रमग्निष्टस्विष्टकृतिविद्म सर्वगुं स्विष्टगुं सूतं करोति मे स्वाहा अग्नेः स्विष्टकृते सूतहुताहुतिनं कामानग्ं समद्धयित्रे स्वाहा ओम अग्नेः स्वाहा अग्नेनाथाय स्वाहा अग्नेनपते स्वाहा प्रजापते स्वाहा ओम इन्द्राय स्वाहा विश्वेभ्यो देवेभ्यः स्वाहा सर्वाभ्यो देवताभ्यः स्वाहा सर्वत्रैवदिष्टं सर्वत्रैवानादिष्टं देवतममुष्मे स्वाहा आग्नेय स्पृष्टकृते स्वाहा वास्तुपते नमो वास्तुपते स्वाहा यन्म आत्मनो मिन्ताभूतग्निस्तत् पुनरहार्जातवेद विचारशनि स्वाहा पुनरग्निश्चक्षुर्दातु पुनरिन्द्रो बृहस्पति पुनर्मे अश्विना यों चक्षुरादत्तमक्षो स्वाहा इष्टेभ्यः स्वाहा वशिष्ठेभ्यः स्वाहा वेषन्तुष्टे स्वाहा निष्कृते स्वाहा दौराद्य स्वाहा देवेभ्यः स्वाहा तनुभ्यः स्वाहा रुद्ध्ये स्वाहा समृद्धे सर्वसमृद्धे स्वाहा वेदोऽस्ते दिशिमहि स्वाहा समिदस्य तेजोसे तेजोमयि देहि स्वाहा
यमस्य धीमहि मृत्योर्मे पाहि स्वाहा सूर्यस्य धीमहि चक्षुर्मे पाहि स्वाहा सोमस्य धीमहि चित्तमे पाहि स्वाहा वायोर्धीमहि प्राणमे पाहि स्वाहा ब्रह्मणो धीमहि बुद्धिमे पाहि स्वाहा अग्निर्भुक्तः स्वाहा वेदिर्भुक्तः स्वाहा द्योर्भुक्तः स्वाहा पृथिवी भुक्तः स्वाहा ओषधि वनस्पति गंधर्व अप्सरस्य भुक्तः स्वाहा अग्निजीर्णः स्वाहा वेदिर्जीर्णः स्वाहा द्योर्जीर्णः स्वाहा पृथिवी जीर्णः स्वाहा ओषधि वनस्पति गंधर्व अप्सरस्य जीर्णः स्वाहा अथ पूर्णाहुति काल मुहूर्तः सप्तते अग्नि समित सप्त जिह्वा सप्त ऋषयः सप्त धाम प्रियाणि सप्त होत्र सप्त धात्वा सप्त योनेरा पुरुष स्वाहा घृतेन स्वाहा घृतधान विद्वान अष्टघृतेन पूर्णमाहुतिं जुहोमि स्वाहा समिन्द्र विश्वेपि देवी वरन्तं देव्यवनभोगितु आदिशेषमिन्द्र जुहोमि स्वाहा अग्निस्तुर्प्यतु पूर्णकाल मुहूर्त महांतं कुर्दन्तो अग्निस्तुर्पितो वेदस्तुर्पितो द्योस्तुर्पितो पृथिवीस्तुर्पितो ब्रह्माद्यास्तुर्प्यन्तां गोषधि वनस्पति गन्धर्व अप्सरस्य श्रुप्यन्ताम् ऐते मम गुस्ता नमते मम गुस्ता सरस्वती नमः गुस्ता दे सप्रासावेः पवित्रमस्य पवित्रं भूयस्व पूर्णमस्य पूर्णमे भूयस्व सते सर्वे भूयस्व सर्वमस्य सर्वमे भूयस्व अक्षितमक्षेत्ये च अक्षितमस्य मामे चेष्टः प्राचान्त क्षणाय प्रति इच्छा ऊर्ध्वयम् अतोदरदर्हि आपुष्टमयुः पश्चिमतो विष्णो सते दक्षिणतो विष्णो सते उत्तरतो विष्णो सते प्राच्यां विष्णो सते सर्वान् कुर्यां करन्ति अद्य प्रोक्षा आप्यायन्तामिति जुहोति ओम आप्यायन्तामापवोषधयो मरुतां पृषतयस्तदिवं गच्छ ततो नो वृष्टिमेरय स्वाहा शुद्ध्यन्तां ते वसदृगं शुद्ध्यन्तां ते वसदम् ओम भूतिस्माते लभते नित्यकं सर्वयज्ञकृतं भवेत् अग्निमारुत्योर्भूतिः आदित्यः सोमो नमः ओम त्रयाशं जपदग्ने कश्यपश्य त्रयाशं यद्देवानां त्रयाशं तन्मे अस्तु त्रयाशम् आपोष्टमयो भवः त्रयाशं जपदग्ने कश्यपश्य त्रयाशं यद्देवानां त्रयाशं तन्मे अस्तु त्रयाशम् आपोष्टमयो भवः दीर्घायित्वाय बलाय शताय शतं च वर्षे त्रयाशम् आपुष्ट आत्मनं प्रोक्ष आपुष्टमयोपभः वञ्चमे स्वरच्छमे यज्ञोपचतेर्मच्च यत्ते न्यूनं तस्मैतिर्मः बालकृतं वा चरितं वा सत्यहीनं वा पुष्पहीनं वा होत्रिनं वा शरद्दहार उपाग्ने जातस्य भगवन् पुरोज्वलितो नमः यत्ते अग्नि तेजस्तरं तेजस्वी भूयसं यत्ते अग्नि वर्चस्थिरः वर्चस्वी भूयसं यत्तेऽग्नि हरस्थिरागं हरस्वी भूयसं मयि मेधां मयि प्रजां मयि अग्निस्तेजो ददातु मयि मेधां मयि प्रजां मयि इन्द्रियं ददातु मयि मेधां मयि प्रजा मयि सूर्यो भ्राजो ददातु ओं सर्वं श्रीमन्नारायणार्पितमस्तु ब्रह्मणे नमः सोमान् नमः पुनः पाद्या च प्रियं सोऽप्यं ब्रह्मन् सोमान् नमः यदा स्तरणं प्रवेशयामि यज्ञेश्वरं नमः गुडोपहरं समर्पयामि आदिशेषं समर्पयामि नमस्ते गार्हपत्याय नमस्ते दक्षिणाग्नेय नमः आह्वनिकाय महावेद्याय नमो नमः काण्डद्वयोपाद्याय कर्म ब्रह्मस्वरूपिणे स्वर्गपवर्गरूपाय यज्ञेशाय नमो नमः यज्ञेशाच्युत गोविन्द माधवानन्तकेशव कृष्णविष्णु ऋषिकेश वासुदेव नमस्ते यज्ञेश्वराय नमः यदा स्थानं प्रवेशयामि कायेन वाचा मनसेन्द्रियो बुद्ध्यात्मना प्रकृते स्वभावात् करोमि यद्यत् सकलं परस्पर श्रीमन्नारायणाय समर्पयामि सर्वं श्रीमन्नारायणार्पितमस्तु ओम स्वस्ति श्रद्धा मेधां यशः प्रज्ञा विद्यां बुद्धिं श्रियं फलम् आयुष्यं तेज आरोग्यं तेहिमे हव्यवानान् यस्य स्मृत्याचना मोक्त्वा तपोहोम क्रियादिषु न्यूनं सम्पूर्णतां यत् सद्यो वन्ते हुतासां मन्त्रहीनं क्रियाहीनं भक्तिहीनं हुतासां यद्दुतं तं यत् परिपूर्णस्ते ओम सर्वं श्री भूमि निलासमेत श्री श्रीनिवासार्पितमस्तु
ಸರ್ವಂ ಶ್ರೀ ಭೂನೀಳಾ ಸಮೇತ ಶ್ರೀನಿವಾಸಾರ್ಪಿತಮಸ್ತು ಎಂಬುದಾಗಿ ಸಕಲವನ್ನು ಕೂಡ ಆ ಭಗವಂತನಲ್ಲಿ ಅರ್ಪಿಸಿದ್ದಾರೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾವೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಎಂಬುದಾಗಿ ದೇವನಾಗಿರತಕ್ಕಂತಹ ಸ್ವಾಮಿಯ ಪಾದಪದ್ಮಗಳನ್ನು ಭಜಿಸುತ್ತಾ ಬ್ರಹ್ಮಾದಿ ದೇವತೆಗಳು ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಸರ್ವದಾ ಭಕ್ತಕೋಟಿಯ ಸಕಲ ವಿಧವಾದ ಅಭೀಷ್ಟಗಳನ್ನು ಪೂರೈಸುತ್ತಾ ವರಗಳನ್ನು ನೀಡತಕ್ಕಂಥವರಾಗಿದ್ದಾರೆ. ಅಂತಹ ವರಗಳನ್ನು ನೀಡುವಂತಹ ಶ್ರೇಷ್ಠರು ಯಾರಿದ್ದಾರೆ? ಬ್ರಹ್ಮಾದಿ ದೇವತೆಗಳು. ಅವರಿಗೂ ಕೂಡ ವರಗಳನ್ನು ನೀಡಿ ಅನುಗ್ರಹಿಸ್ತಕ್ಕಂಥವನು ವರದೇಶ ವರಪ್ರದನಾದಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಶ್ರೀನಿವಾಸನ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಅಗ್ನಿ ಪ್ರತಿಷ್ಠೆಯ ನಂತರದಲ್ಲಿ ಅಗ್ನಿದೇವರಿಗೆ ವಿಶೇಷವಾಗಿರ್ತಕ್ಕಂತಹ ನೈವೇದ್ಯವನ್ನು ಲಾಜಹೋಮವನ್ನು ಮಾಡಿ ಪೂರ್ಣಾಹುತಿಯನ್ನು ಕೊಟ್ಟು ಸರ್ವವನ್ನು ಕೂಡ ಭಗವಂತನಲ್ಲಿ ಅರ್ಪಿಸಿ ಕರ್ಮದ ಶುದ್ಧತೆಯ ನಂತರದಲ್ಲಿ ಆಲಯ ಸಂಪ್ರದಾಯ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ವಾರಣ ಮಾಯರಂ ಎಂಬುವಂತಹ ಕೈಂಕರ್ಯವನ್ನು ಕೂಡ ನಾವು ವೀಕ್ಷಿಸಿದ್ದೇವೆ. ಅದಾದ ನಂತರದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಆಲಯ ಸಂಪ್ರದಾಯ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ವಾರಣ ಮಾಯರಂ ಎಂಬುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಮಾಲಾ ಪರಿವರ್ತನೆ ಅನ್ನುವ ಕೈಂಕರ್ಯವನ್ನು ವೀಕ್ಷಿಸುತ್ತಿದ್ದೇವೆ. ಸ್ವಾಮಿಯ ಕೊರಳನ್ನು ಅಲಂಕರಿಸಿದಂತಹ ಗಜಮಾಲೆಯನ್ನು ಅರ್ಚಕವರೇಣ್ಯರು ಅತ್ಯಂತ ಭಕ್ತಿಯಿಂದ ಶ್ರೀದೇವಿ ಅಮ್ಮನವರ ಕೊರಳಿಗೆ ಅರ್ಪಿಸಿ ಪುನಃ ಸ್ವಾಮಿಗೆ ಸಮರ್ಪಿಸಿ ಪುನಃ ಅದನ್ನು ಭೂದೇವಿಗೆ ಅರ್ಪಿಸಿ ಪುನಃ ಸ್ವಾಮಿಗೆ ಸಮರ್ಪಣೆ ಮಾಡಿದ್ದಾರೆ. ಅದಾದ ನಂತರ ಬಿಡಿಯ ಸಿಂಹಾಸನದಲ್ಲಿರುವಂತಹ ಶ್ರೀದೇವಿ ಭೂದೇವಿ ಅಮ್ಮನವರನ್ನು ಸ್ವಾಮಿಯ ಅಕ್ಕಪಕ್ಕದಲ್ಲಿಯೇ ಕುಳ್ಳಿರಿಸಿ ಜಗದೊಡೆಯನ ಭಕ್ತರಿಗೆಲ್ಲ ಆನಂದವನ್ನು ಉಂಟು ಮಾಡಿರುವಂತಹದ್ದು. ಈಗ ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನಿಗೆ ಅಕ್ಷತಾರೋಪಣ ಕಾರ್ಯಕ್ರಮ, ಕರ್ಪೂರ ನೀರಾಜನದ ಸಮರ್ಪಣೆ, ಮಾಲಾ ಪರಿವರ್ತನೆಯ ನಂತರದಲ್ಲಿ ವಿಶೇಷವಾದ ರೀತಿಯಲ್ಲಿ ಅರ್ಚಕರಿಗೆ ಸನ್ಮಾನವನ್ನು ಮಾಡುವ ಕಾರ್ಯಕ್ರಮವೂ ಕೂಡ ವೀಕ್ಷಿಸುತ್ತೇವೆ. ಇದು ಅಕ್ಷತಾರೋಪಣೆಯನ್ನು ವೀಕ್ಷಿಸಿ ಧನ್ಯರಾಗೋಣ. ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸುಗುಣಶಾಲಿನಃ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. తలంబ్రాల పెండ్లి కూతురు, కొంత పెడమరలి నవ్వి